ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೀರೆ. ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೀರೆ. ತರುಣಿಹ ಕೃಷ್ಣ ಎಂದು ಕೃಷ್ಣ ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೀರೆ. ತರುಣಿಹ ಕೃಷ್ಣ ಎಂದು ಮೋರೆ ಇಡಲು. ತರುಣಿಹ ಕೃಷ್ಣ ಎಂದು ಮೋರೆ ಇಡಲು. ಬರದಿಂದ ಅಕ್ಷಯ ಬರವಿತ್ತು. ಹಸ್ತಿನಾಪುರಿಗೂ ದ್ವಾರಾವತಿಗೂ ಕೂಗಳತೆಗೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ ಒದಗುವನೋ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ ಒದಗುವನೋ. ಅಣುಮಹತ್ತುಗಳಲ್ಲಿ ಪರಿಪೂರ್ಣನಿಂದೆನಿಸಿ ಗಣನೆಯಿಲ್ಲದ ಮಹಾ ಮಹಿಮನೆನಿಪ. ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲನ. ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲನ. ನೆನೆದವರ ಮನದಲ್ಲಿ ಇಹನೆಂಬ ಬಿರುದಿರಲು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ ಒದಗುವನೋ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ. ಎಲ್ಲಿ ಭಕ್ತರು ಕರೆದರಲ್ಲಿ ಒದಗುವನೋ. ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೇ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದುಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತೆ. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಜ್ಞಾನ ವಿಜ್ಞಾನ ಘನರಾಗಿ ಹೃದಯ ಪೀಠದಲ್ಲಿ ಆಸೀನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ಭಾವಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದಿನ ವಾಕ್ಸುಮವನ್ನು ಭಗವಂತನ ಪಾದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದೆ ಭಗವದ್ಗೀತೆಯ 3ನೇ ಅಧ್ಯಾಯದ 10ನೇ ಶ್ಲೋಕದವರೆಗಿನ ವಿವರಣೆಯನ್ನು ನೀಡಿದ್ದಾಗಿದೆ. ಆ 10ನೇ ಶ್ಲೋಕವನ್ನು ಇನ್ನೊಮ್ಮೆ ಸ್ವಲ್ಪ ಅನುಸಂಧಾನ ಮಾಡಿ ಮುಂದಿನ ವಿಷಯವನ್ನು ಗಮನಿಸೋಣ. ಸಹಯಜ್ಞಾಃ ಪ್ರಜಾ ಸೃಷ್ಟ್ವಾ ಪೂರ್ವವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ತುಷ್ಟಕಾಮಧೃಕ್.
ಪ್ರಜೆಗಳನ್ನು ಸಹಯಜ್ಞ ಅವರು ಯಜ್ಞಗಳಿಂದ ಕೂಡಿರುವಂತೆ ಸೃಷ್ಟಿ ಮಾಡಿ ಪ್ರಜಾಪತಿ ಚತುರ್ಮುಖನಾದಂಥ ಸೃಷ್ಟಿಕರ್ತನಾದ ಬ್ರಹ್ಮ ಪೂರ್ವವಾಚ ಹಿಂದೆ ಒಂದು ಮಾತನ್ನು ಹೇಳಿದ. ಅನೇನ ಪ್ರಸವಿಷ್ಯಧ್ವಂ, ಅನೇನ ಈ ಯಜ್ಞದಿಂದ ಪ್ರಜೆಗಳ ಜೊತೆಗೇ ಸೇರ್ಕೊಂಡು ಬಂದಿರುವಂಥ ಯಜ್ಞದಿಂದ ಪ್ರಸವಿಷ್ಯಧ್ವಂ ನಿಮಗೆ ಬೇಕಾದ ಸಮೃದ್ಧಿಯನ್ನು ಹುಟ್ಟಾಕ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಏಷಃ ವಹ ಅಸ್ತು ಇಷ್ಟಕಾಮಧುಕ್, ಏಷಃ ಈ ಯಜ್ಞವು ವಹ ತಮಗೆಲ್ಲ ಇಷ್ಟಕಾಮಧುಕ್ ಅಸ್ತು, ಇಷ್ಟವಾದಂತಹ ಯಾವ್ಯಾವ ಆಸೆಗಳಿದೆಯೋ ಅವೆಲ್ಲವನ್ನೂ ಸಹ ಅನುಗ್ರಹಿಸಿಕೊಡುವಂತಹ ಕಾಮಧೇನುವಾಗಿ ಆಗಲಿ ಎಂಬುದಾಗಿ. ಆರಂಭದ ಸೃಷ್ಟಿಯ ಸಂದರ್ಭದಲ್ಲೇ ಸೃಷ್ಟಿಸುವಾಗಲೇ ಪ್ರಜೆಗಳಲ್ಲಿ ಯಜ್ಞರೂಪವಾದಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಟ್ಟಿರುವಂಥದ್ದುಂಟು. ಅದನ್ನು ಬಳಸ್ಕೊಳ್ಳಿ, ಅದು ನಿಮಗೆ ಕಾಮಧೇನುವಿನಂತೆ ಬೇಕಾದ ಸೌಲಭ್ಯವನ್ನೆಲ್ಲವನ್ನೂ ಒದಗಿಸಿಕೊಡುತ್ತೆ. ಹೀಗಂದಾಗ ಅದೇನು ಯಜ್ಞನ ಸೃಷ್ಟಿ ಮಾಡುವಾಗ ಜೊತೆಗೆ ಇಟ್ಟು ಕಳಿಸಿದ್ದೀನಿ ಅಂತಂದರೆ ಹೇಗೆ? ನಮಗೇನಾದ್ರು ಯಜ್ಞ ಕಾಣಿಸ್ತಾ ಇದೆಯಾ ನಮ್ಮ ಮೈನಲ್ಲಿ? ಯಜ್ಞ ಅಂದ್ರೇನು? ಒಂದು ಕಡೆಯಲ್ಲಿ ಭಾಳ ದೊಡ್ಡ ಜಾಗ, ಒಂದು ಕಡೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಮಂತ್ರಗಳಿಂದ ಇಷ್ಟ ದೇವತೆಗಳನ್ನೆಲ್ಲ ಕರೆದು ಅವುಗಳಿಗೆ ಆಹುತಿಯನ್ನು ಸಮರ್ಪಣೆ ಮಾಡುವಂಥ ಕಾರ್ಯ. ಇದು ನಮ್ಮ ಮೈನಲ್ಲಿ ಜೊತೆಗೇ ಸೇರಿದೆ ಅಂತ ಹೇಳಿದರೆ ನಮಗೇನು ಅರ್ಥ ಆಗುವಂಥ ವಿಷಯ ಅಲ್ಲ ಅದು. ಹಾಗೇನು ನಮಗೇನು ಕಾಣಿಸೋಲ್ಲ. ನಮಗೆ ಅದಕ್ಕೇನು ಅರ್ಥ ಹಾಗಾದರೆ ಅಂತ ಕೇಳಿದ್ರೆ, ಯಜ್ಞಾನು ಪದ ದೇವತಾ ಪ್ರೀತಿಕರವಾದ ಕರ್ಮ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಯಜ ದೇವಪೂಜಾ ಸಂಗತಿಕರಣ ದಾನೇಹು ಅಂತ ಯಜ ಅನ್ನೋ ಧಾತು ದೇವಪೂಜಾ ಎಂಬ ಅರ್ಥ, ಹಾಗೆ ಇನ್ನು ಬೇರೆ ಅರ್ಥಗಳನ್ನು ಇಟ್ಕೊಂಡು ಪ್ರಯುಕ್ತವಾಗಿದೆ. ಅದರಲ್ಲಿ ದೇವಪೂಜಾ ಅಂತಂದರೆ ದೇವತೆಗಳನ್ನು ಪೂಜಿಸುವುದು ಅಂತ. ಪೂಜಿಸೋದು ಅನ್ನೋ ಶಬ್ದಕ್ಕೆ ಇವತ್ತು ನಮ್ಮ ಭಾಷೆಯಲ್ಲಿ ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ ಮೊದಲಾದದ್ದೆಲ್ಲ ಬುದ್ಧಿಗೆ ಬರುತ್ತೆ. ಅನೇಕ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಹೂವು, ಹಣ್ಣು, ಅರಿಶಿನ, ಕುಂಕುಮ, ಗಂಧ, ಊದಿನ ಕಡ್ಡಿ, ಅದೇ ರೀತಿಯಲ್ಲಿ ಗೆಜ್ಜೆ ವಸ್ತ್ರ, ಆರತಿಗೆ ಬೇಕಾದ ವ್ಯವಸ್ಥೆ ಇವನ್ನೆಲ್ಲ ಇಟ್ಕೊಂಡು ಮಾಡುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ಕೆ ಪೂಜೆ ಅನ್ನೋ ಶಬ್ದವನ್ನು ನಾವಿವತ್ತು ಗಮನಿಸ್ತಾ ಇದ್ದೀವಿ. ನಿತ್ಯ ಜೀವನದಲ್ಲಿ ಹಾಗೆ ನೋಡ್ತಾ ಇದ್ದೀವಿ. ಆದರೆ ಪೂಜಾ ಅನ್ನೋ ಶಬ್ದಕ್ಕೆ ಮೂಲತಃ ಅರ್ಥ ಗೌರವಿಸೋದು, ಭಾವಿಸೋದು ಅಂತ ಅರ್ಥ. ಅದಕ್ಕೆ ಯಾವ ಗೌರವಕ್ಕೆ ಅರ್ಹವಾದ ವಸ್ತುವಿದೆಯೋ ಅದನ್ನು ಅದಕ್ಕೆ ತಕ್ಕ ಗೌರವದಿಂದ ಭಾವಿಸುವಂತಹದ್ದೇನಿದೆಯೋ ಅದೇ ಮೂಲತಃ ಪೂಜೆ. ಒಬ್ಬ ವ್ಯಕ್ತಿಗೆ ಗೌರವ ಹುಟ್ಟಿದರೆ ಕೇವಲ ಮನಸ್ಸಿನಲ್ಲಿ ಅದು ಉಳ್ಕೊಳ್ಳಲ್ಲ, ಅದು ಮುಂದಿನ ಹೆಜ್ಜೆಯಾಗಿ ದೇಹದಲ್ಲಿ ವ್ಯಕ್ತವಾಗುತ್ತೆ. ಈ ಸಮಗ್ರ ಸೃಷ್ಟಿಯಲ್ಲಿ ನಮಗೆ ಪರಮಪೂಜ್ಯವಾಗಿರುವಂತಹ ಗೌರವಕ್ಕೆ ಅರ್ಹವಾಗಿರುವಂತಹ ದೇವತಾಶಕ್ತಿಗಳು ಇವೆ ಅನ್ನೋದು ಮನಸ್ಸಿಗೆ ಬಂದಾಗ, ಅವುಗಳ ಬಗ್ಗೆ ಪರಿಚಯವೂ ಚೆನ್ನಾಗಾದಾಗ, ಅವುಗಳ ನೆನಪು ಬಂದೊಡನೆಯೇ ಕೆಲವು ರೀತಿಯಾದ ಕ್ರಿಯೆಗಳು ಹುಟ್ಕೊಳ್ಳುತ್ತೆ. ಹೃದಯ ಅರಳುತ್ತೆ, ಮನಸ್ಸು ಆರ್ದ್ರತೆಯನ್ನು ಪಡೆಯುತ್ತೆ. ಅದಕ್ಕಾಗಿ ತಲೆಬಾಗುವಂಥ ಪ್ರವೃತ್ತಿ ಹುಟ್ಕೊಳ್ಳುತ್ತೆ. ಅದನ್ನು ಎಲ್ಲ ದೃಷ್ಟಿಯಿಂದ ನಮ್ಮ ಹತ್ತಿರಕ್ಕೆ ಬರಮಾಡ್ಕೋಬೇಕು ಅಂತ ಅನಿಸುತ್ತೆ. ಅದಕ್ಕೊಂದು ಪೀಠ ಕೊಟ್ಟು ಕೂರಿಸ್ಬೇಕು ಅಂತ ಅನಿಸುತ್ತೆ. ಹೀಗಾದಾಗ ಇದಕ್ಕೆ ಪೂಜಾ ಅನ್ನೋ ರೀತಿಯ ಪದ ಸಲ್ಲುತ್ತೆ. ಹೃದಯದ ಭಾವವೇ ಇಲ್ಲದೆ ಕೇವಲ ಷೋಡಶೋಪಚಾರ, ಪಂಚೋಪಚಾರ ಇವೆಲ್ಲ ಹೇಳಿದರೆ ಅದು ಕೇವಲ ಕೃತ್ರಿಮವಾದ ನಡೆನುಡಿಗಳಾಗ್ಬಿಡುತ್ತೆ. ಅದಕ್ಕೆ ಜೀವ ಇಲ್ಲ, ಅದಕ್ಕೆ ಅದು ವಿಶೇಷ ಫಲವನ್ನು ಕೊಡೋಲ್ಲ ಅದು.
ಹಾಗಲ್ಲ, ಹೃದಯದಲ್ಲಿ ರಸಭಾವಗಳು ತುಂಬಿಕೊಂಡಿದೆ. ಅದರ ಮುಂದಿನ ಹೆಜ್ಜೆಯಾಗಿ ಕೆಲವು ಕ್ರಿಯೆಗಳು ನಡೀತಾ ಇದೆ ಅಂದರೆ ಅದು ಪೂಜಾ ಅಂತ. ಈ ಪೂಜಾ ಎಂಬುದನ್ನು ನಾನಾ ರೂಪದಲ್ಲಿ ನಿರ್ವಾಹ ಮಾಡೋದಕ್ಕೆ ಬರುತ್ತೆ. ಅದರಲ್ಲಿ ಒಂದು ಪ್ರಕಾರ ಯಾವುದಪ್ಪ ಅಂದರೆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ದೇವತೆಗಳನ್ನು ಮಂತ್ರದ ಮೂಲಕ ಆವಾಹನೆ ಮಾಡಿ ಬರಮಾಡಿಕೊಂಡು ಅನಂತರ ಹವಿರೂಪವಾದ ವಸ್ತುಗಳನ್ನು ಅದಕ್ಕೆ ಅರ್ಪಿಸಿ ಅವುಗಳನ್ನು ಸಂತೋಷಪಡಿಸುವಂಥದ್ದು ಒಂದು ಪ್ರಕಾರ. ಆದರೆ ಅದೇ ರೀತಿಯಾದಂತಹ ಅನೇಕ ಪ್ರಕಾರಗಳಿದೆ. ಅದನ್ನು ಗೀತಾಶಾಸ್ತ್ರವೇ ಮುಂದಕ್ಕೆ ನಿರೂಪಣೆ ಮಾಡಿರುವಂಥದ್ದು ಇದೆ. ಸಂಕ್ಷೇಪವಾಗಿ ನೆನಪಿಸ್ಕೊಳ್ಳೋದಾದರೆ, ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡೋದು ಅಂತ ಒಂದು ಪೂಜಾ ವಿಧಾನವೇ ಅದು. ಅದೊಂದು ಯಜ್ಞ. ಇಂದ್ರಿಯಾಗ್ನಿಯಲ್ಲಿ ಅಂದರೆ ಇಂದ್ರಿಯದ ಮೂಲದಲ್ಲಿ ಕೆಲಸ ಮಾಡ್ತಾ ಇರುವ ಯಾವ ಭಗವಂತನ ಚೈತನ್ಯ ಇದೆಯೋ, ಒಂದು ಶಕ್ತಿ ಇದೆಯೋ ಅಗ್ನಿ ರೂಪವಾಗಿ, ಅದರಲ್ಲಿ ಇಂದ್ರಿಯಗಳನ್ನು ಹೋಮ ಮಾಡೋದು ಅಂದರೆ ಸಮರ್ಪಣೆ ಮಾಡಿಬಿಡೋದು ಅಂತ ಅರ್ಥ. ಹಾಗೆ ಸಮರ್ಪಣೆ ಮಾಡಿದ್ರೆ ಇಂದ್ರಿಯಗಳು ತತ್ಕಾಲದಲ್ಲಿ ಎಲ್ಲ ತನ್ನ ವ್ಯವಹಾರವನ್ನು ನಿಲ್ಲಿಸಿ ಅದರ ಪರಿಣಾಮವಾಗಿ ಮನಸ್ಸು ಪೂರ್ಣ ಶಾಂತವಾಗುವಂತೆ ಮಾಡಿಕೊಟ್ಟು ಇಂದ್ರಿಯದ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ದೇವನಿಗೆ ಪ್ರೀತಿ ಆಗುವಂತೆ ವರ್ತಿಸೋದಕ್ಕೆ ಬರುತ್ತೆ. ಅದು ಒಂದು ಯಜ್ಞವೇ. ಇಂತಹ ಯಜ್ಞಗಳೆಲ್ಲ ಇವತ್ತು ನಮಗೆ ನಿತ್ಯ ಜೀವನದಲ್ಲಿ ಕಾಣಿಸ್ತಾ ಇಲ್ಲ. ನಾವು ಇಂದ್ರಿಯಗಳನ್ನು ಬಳಕೆ ಮಾಡೋದೊಂದು ಗೊತ್ತು, ಅದನ್ನು ಸಮರ್ಪಣೆ ಮಾಡೋದು ಅಂದರೆ ಎಲ್ಲಿ ಸಮರ್ಪಣೆ ಮಾಡೋದು, ಹೇಗೆ ಸಮರ್ಪಣೆ ಮಾಡೋದು, ವಿದ್ಯೆಗಳೆಲ್ಲ ಅಳಿಸಿ ಹೋಗಿದೆ. ಹಾಗೊಂದು ವಿದ್ಯೆ ಇದೆ, ಅದೊಂದು ಕ್ರಮವಾದ ಪೂಜೆ, ಅದೊಂದು ಕ್ರಮವಾದ ಯಜ್ಞವೇ ಅದು. ಅದೇ ರೀತಿಯಲ್ಲಿ ಶಬ್ದಾದಿ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಸಮರ್ಪಣೆ ಮಾಡುವಂಥದ್ದು ಅದೊಂದು ಯಾಗ, ಯಜ್ಞ. ಈ ಪಂಚೇಂದ್ರಿಯಗಳೇನಿದೆ ಅಲ್ಲೊಂದು ಅಗ್ನಿ ಇದೆ. ಆ ಅಗ್ನಿಯಲ್ಲಿ ಶಬ್ದಾದಿ ವಿಷಯಗಳು ಅಂದರೆ ಪ್ರಪಂಚದಲ್ಲಿ ಕಾಣಿಸುವಂತಹ ಪಂಚೇಂದ್ರಿಯಗಳ ವಿಷಯಗಳೇನಿದೆಯೋ ಆ ವಿಷಯಗಳನ್ನು ಅಲ್ಲಿಗೆ ಸಮರ್ಪಣೆ ಮಾಡುವಂಥದ್ದು. ಅಂದರೆ ಅವುಗಳು ಇಂದ್ರಿಯಾಗ್ನಿಗೆ ಸಮರ್ಪಿತವಾಗಿ ತದ್ವಾರ ದೇವತೆಗಳಿಗೆ ಪ್ರೀತಿಯಾಗುವಂತೆ ಅದನ್ನ ಮನಸ್ಸಿಗೆ ತಂದುಕೊಳ್ಳೋದು, ಆ ವಿಷಯಗಳನ್ನು ಆಸ್ವಾದನೆ ಮಾಡುವಂಥದ್ದು. ಅಂದರೆ ಕಣ್ಣಿನಿಂದ ಯಾವುದನ್ನು ನೋಡಿದ್ರೆ ಕಣ್ಣಿನ ಹಿಂದಿರುವಂತಹ ಅಗ್ನಿದೇವ ಸಂತೋಷ ಪಡ್ತಾನೋ, ಅವನ ಹಿಂದೆ ನೆಲೆಸಿರುವಂತಹ ಕಣ್ಣಿಗೆ ಅಧಿದೇವತೆ ಸೂರ್ಯ ಚಂದ್ರ ಅಂತ ಕರೆಯೋದುಂಟು. ಆ ಸೂರ್ಯ ಚಂದ್ರರು ಸಂತೋಷ ಪಟ್ಬಿಡ್ತಾರೋ, ಭಲೆ ಯಾವುದನ್ನು ನೋಡಬೇಕೋ ಅದನ್ನು ನೋಡ್ತಾ ಇದೆಯಾ ನೀನು, ಕಣ್ಣು ಸಾರ್ಥಕವಾಯಿತು ನೀನು ಕೊಟ್ಟಿದ್ದಕ್ಕೆ, ಹೀಗೆ ತಾನೇ ಜೀವನವನ್ನು ಸಂಪನ್ನಗೊಳಿಸ್ಕೋಬೇಕಾದದ್ದು ಅಂತ ಸಂತೋಷ ಪಡುವಂತಹ ನೇರದಲ್ಲಿ ಕಣ್ಣನ್ನು ಬಳಸ್ಕೋತಾನೆ. ಹಾಗೆ ಬಳಸ್ಕೊಂಡ್ರೆ ಅದೊಂದು ಯಾಗ ಇದ್ದಾಗೇನೆ ಅಂತ. ಅದೇ ರೀತಿಯಲ್ಲಿ ಕಿವಿ ಇದೆ, ಕಿವಿಯಿಂದ ಏನು ಶಬ್ದ ಬೇಕಾದ್ರೂ ಕೇಳ್ಬೋದು. ನಾವು ನಮ್ಮ ಜೀವನ ಹಾಳು ಮಾಡೋಕ್ಕೆ ಬೇಕಾಗಿರುವಂಥ ವಿಚಾರವನ್ನು ನಿತ್ಯ ಕೂತ್ಕೊಂಡು ಕೇಳ್ತಾ ಇರ್ಬೋದು. ಹಾಗಲ್ಲ, ತುಂಬ ಜೀವನವನ್ನು ತುಂಬ ಸುಂದರವಾಗಿ ಮಾಡುವಂತಹ ವಿಷಯಗಳಿವೆ. ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತು, ಹೀಗೆ ನಾನಾ ಋಷಿ ಮಹರ್ಷಿಗಳು ತಂದುಕೊಟ್ಟಿರುವಂತಹ ಶ್ರೇಷ್ಠವಾದ ಸಾಹಿತ್ಯ ಇದೆ. ಅದನ್ನು ಅನುಸಂಧಾನ ಮಾಡ್ತೇನೆ ನಾನು. ಹಾಗೆ ಅದನ್ನು ತಮ್ಮ ಅಂತಃಪ್ರಪಂಚದಲ್ಲಿ ಕಂಡು ಅನುಭವಿಸ್ತಾ ಇರುವಂತಹ ಯಾರೋ ಜ್ಞಾನಿಗಳು ಸಿಕ್ಕಿದ್ದಾರೆ. ಅವರ ಒಂದೊಂದು ಮಾತು ಅದು ಸುಧೆ ಇದ್ದ ಹಾಗೆ, ಅಮೃತ ಇದ್ದ ಹಾಗೆ. ಆ ಮಾತನ್ನು ಕೇಳಿಸ್ತೀನಿ ಅಂತಂದರೆ ಕಿವಿ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ಅಗ್ನಿಗೆ ಸಂತೋಷವಾಗುತ್ತೆ. ಅಗ್ನಿಯ ದ್ವಾರ ಅದರ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ದೇವತೆ ಯಾವುದಿದೆಯೋ ಆ ದೇವತೆಗೆ ಪ್ರಸನ್ನತೆ ಉಂಟಾಗುತ್ತೆ. ನಾನು ನಿನಗೆ ಕಿವಿ ಕೊಟ್ಟಿದ್ದು ಸಾರ್ಥಕ ಆಯ್ತಪ್ಪ, ಹೀಗೆ ತಾನೇ ಬಳಸ್ಕೋಬೇಕು, ಇದರ ಮೂಲಕವಾಗಿ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಕ್ಕಾಗತ್ತೆ ಎಂಬುದಾಗಿ ಆ ದೇವತೆ ಸಂತೋಷ ಪಡುತ್ತೆ. ಹಾಗಾದಾಗ ಇದಕ್ಕೆ ಯಜ್ಞ ಅಂತ ಕರಿಬೇಕಾಗುತ್ತೆ. ಇದೇ ರೀತಿಯಲ್ಲಿ ದ್ರವ್ಯ ಯಜ್ಞ ಅಂತ ಒಂದಿದೆ. ದ್ರವ್ಯ ಯಜ್ಞ ಅಂದರೆ ದ್ರವ್ಯಗಳನ್ನು ನಾನು ಬಳಸುವಾಗ ಭಗವತ್ ಪ್ರೀತಿಗೆ ಕಾರಣವಾಗುವಂತೆ ಬಳಸಬೇಕು. ಯಾವುದು ನನ್ನ ಮೈಯಲ್ಲಿ ದೇವತೆಗಳ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಡೋಕ್ಕೆ ಸೃಷ್ಟಿಯಾಗಿರುವಂಥ ಪದಾರ್ಥವೋ ಆ ಪದಾರ್ಥವನ್ನು ನಾನು ಬಳಸಬೇಕು. ಇದೇ ರೀತಿಯಲ್ಲಿ ಸುತ್ತಮುತ್ತಲು ಇರುವಂತಹ ಜೀವಕೋಟಿಗಳಿಗೆ ಯಾರಿಗೆ ಯಾವ ವಸ್ತುವನ್ನು ಕೊಟ್ಟರೆ ಅವರು ಕೂಡ ದೇವತಾ ಪ್ರೀತಿಯನ್ನು ಪಡೆಯುವಂತೆ ಆ ವಸ್ತುಗಳನ್ನು ಬಳಸೋಕ್ಕೆ ಸಾಧ್ಯವಾಗುತ್ತೋ ಅಂಥವರಿಗೆ ಆ ವಸ್ತುವನ್ನು ಸಮಯದಲ್ಲಿ ವಿತರಣೆ ಮಾಡುವಂಥದ್ದು, ಹಂಚುವಂಥದ್ದು.
ಹೀಗೆಲ್ಲ ಮಾಡ್ತಾ ಹೋದಾಗ ಪ್ರತಿಯೊಂದು ಪದಾರ್ಥದ ಒಳಗೆ ಸೇರಿರುವಂತಹ ದೇವತೆಯೂ ಸಂತೋಷ ಪಡುವಂಥದ್ದು ಉಂಟು. ಹಾಗೆ ಅದನ್ನು ಎಲ್ಲಿ ಸಮರ್ಪಣೆ ಮಾಡ್ತೀವೋ ಅಲ್ಲಿರುವಂತಹ ದೇವತೆಯೂ ಸಂತೋಷ ಪಡುವಂಥದ್ದು ಉಂಟು. ಇದೊಂದು ಯಜ್ಞ, ದೇವತಾ ಪ್ರೀತಿಯನ್ನುಂಟು ಮಾಡುವಂತಹ ಕಾರ್ಯ. ಇದೇ ರೀತಿಯಲ್ಲಿ ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಹೀಗೆ ನಾನಾ ರೂಪವಾದಂಥ ಯಜ್ಞವನ್ನು ಗೀತಾಚಾರ್ಯ ಮುಂದೆ ನಿರೂಪಣೆ ಮಾಡಿರುವಂತಹದ್ದನ್ನು ಸಂಕ್ಷೇಪವಾಗಿ ಸ್ಮರಣೆ ಮಾಡಿಕೊಂಡೆ. ಜೀವನವೆಲ್ಲ ಯಜ್ಞಮಯವಾಗಬೇಕು. ಹಾಗೆ ಆಗ್ತಾ ಹೋಗೋದಾದರೆ ಆ ಯಜ್ಞವೆಂಬುದು ಒಂದು ಕಾಮಧೇನುವಿನಂತೆ ನಮ್ಮಲ್ಲೇ ವಾಸ ಮಾಡ್ತಾ ಇದ್ದು ಒಂದೊಂದು ದೇವತೆಯನ್ನು ಪ್ರೀತಿಗೊಳಿಸಿದ್ದರ ಪರಿಣಾಮವಾಗಿ ಆ ದೇವತೆಯ ಅನುಗ್ರಹ ಹೇಗೆ ಸಾಧ್ಯವಾಗಬೇಕೋ ಹಾಗಷ್ಟು ಕೂಡ ಆಗುತ್ತೆ. ಅದು ಕಾಮಧೇನು ಇದ್ದ ಹಾಗೆ, ನೀ ಏನು ಬಯಸ್ತೀಯೋ ಅದೆಲ್ಲ ಸಿದ್ಧ ಆಗುತ್ತೆ. ವಿದ್ಯೆ ಬಯಸ್ತೀಯ, ವಿದ್ಯೆಯ ಅನುಗ್ರಹ ಆಗ್ಬೋದು. ಲೌಕಿಕ ಸಂಪತ್ತನ್ನು ಬಯಸ್ತೀಯ, ಅದು ಸಿದ್ಧವಾಗ್ಬೋದು. ಅದ್ಭುತವಾದ ಸುಖ, ಸ್ವರ್ಗಾದಿ ಸುಖವನ್ನು ಬಯಸ್ತೀಯ, ಅದು ಸಿದ್ಧವಾಗ್ಬೋದು. ಇಲ್ಲ ಮೋಕ್ಷವನ್ನು ಬಯಸ್ತೀಯ, ಅದು ಸಿದ್ಧವಾಗ್ಬೋದು. ಏನನ್ನು ಬಯಸ್ತೀಯೋ, ಯಾವುದನ್ನು ನೀನು ಮಾನವನಾಗಿ ಬಯಸಿದರೆ ಅದರಲ್ಲಿ ಅನೌಚಿತ್ಯ ಇಲ್ವೋ ಅಂಥದ್ದನ್ನು ಬಯಸಿದಾಗ ಅದೆಲ್ಲವನ್ನು ನೀನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಯಾವುದರ ಮೂಲಕವಾಗಿದ್ದರೆ ದೇವತೆಗಳ ಪ್ರಸನ್ನತೆಯ ಮೂಲಕವಾಗಿ. ದೇವತೆಗಳ ಪ್ರಸನ್ನತೆಯನ್ನು ಹೇಗೆ ತಂದ್ಕೋಬೇಕು ಅಂತ ಕೇಳಿದರೆ ಯಜ್ಞದ ರೂಪವಾಗಿ. ಯಜ್ಞ ಅಂದರೆ ಏನಪ್ಪ ಅಂತ ಕೇಳಿದರೆ ದೇವತೆಗಳ ಪ್ರೀತಿಯಾಗುವಂತೆ ಈ ಶರೀರೇಂದ್ರಿಯ ಬುದ್ಧಿ ಮೊದಲಾದವುಗಳನ್ನು ಬಳಸೋದು, ದೇವತೆಗಳು ಪ್ರೀತಿಯಾಗುವಂತೆ ಈ ಕಾಲ ದೇಶಗಳನ್ನು ಬಳಸುವಂಥದ್ದು, ದೇವತೆಗಳು ಪ್ರೀತಿಯಾಗುವಂತೆ ದ್ರವ್ಯವನ್ನು ಬಳಸುವಂಥದ್ದು. ಹೀಗೆ ದೇವತಾ ಪ್ರೀತಿಗೆ ಅನುಗುಣವಾಗಿ ಇವುಗಳನ್ನೆಲ್ಲ ಬಳಸ್ತಾ ಹೋದಾಗ ಅದೆಲ್ಲವೂ ಕೂಡ ಯಜ್ಞ ಎಂಬ ಪದದಿಂದ ಕರೆಯಲ್ಪಡುತ್ತೆ. ಅಂಥ ಯಜ್ಞದ ಬಗ್ಗೆ ಶ್ರೀಕೃಷ್ಣ ಪ್ರಭು ಒಂದು ವ್ಯಾಪಕವಾದ ನೋಟವನ್ನು ಅನುಗ್ರಹಿಸ್ತಾ ಇದ್ದಾರೆ. ಅದರ ಮುಂದಿನ ಮಾತು 11ನೇ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವಾಃ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಂ ಅವಾಪ್ಸ್ಯಥ. ಅನೇನ ಈ ಯಜ್ಞದಿಂದ ದೇವಾನ್ ಭಾವಯತ, ನೀವು ದೇವತೆಗಳನ್ನು ಭಾವಿಸಿ ಅಂದರೆ ಗೌರವಿಸಿ ಅಂತ. ತೇ ದೇವಾಃ ಭಾವಯಂತು ವಃ, ಈ ದೇವತೆಗಳೆಲ್ಲ ಇದ್ದಾರಲ್ಲ ಅವರು ನಿಮ್ಮನ್ನು ಭಾವಿಸಲಿ, ನಿಮ್ಮನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕೋ ಹಾಗೆ ನೋಡಿಕೊಳ್ಳಿ, ನಿಮ್ಮನ್ನು ವಾತ್ಸಲ್ಯದಿಂದ ಅವರು ಸಲಹಲಿ. ಪರಸ್ಪರಂ ಭಾವಯಂತಹ, ಹೀಗೆ ನೀವು ಪ್ರಜೆಗಳು ದೇವತೆಗಳನ್ನು ಭಾವಿಸಿ, ದೇವತೆಗಳು ನಿಮ್ಮನ್ನು ಪ್ರಜೆಗಳನ್ನು ಭಾವಿಸಲಿ. ಪರಸ್ಪರಂ ಭಾವಯಂತಹ, ಹೀಗೆ ಪರಸ್ಪರ ಭಾವಿಸ್ಕೊಳ್ತಾ ಶ್ರೇಯಃ ಪರಂ ಶ್ರೇಯ, ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಶ್ರೇಯಸ್ಸೇನಿದೆಯೋ ಆ ಶ್ರೇಯಸ್ಸನ್ನು ಅವಾಪ್ಸ್ಯಥ, ಪಡೆದುಕೊಳ್ಳಿ ಎಂಬುದಾಗಿ ಬ್ರಹ್ಮದೇವ ಪ್ರಜೆಗಳಿಗೆ ಆದೇಶ ಕೊಟ್ಟ ಎಂಬುದಾಗಿ. ಅಂದರೆ ದೇವತೆಗಳನ್ನು ಪ್ರಜೆಗಳೆಲ್ಲರೂ ಭಾವಿಸಬೇಕಂತೆ. ಯಾವುದರಿಂದ ಅಂದರೆ ಯಜ್ಞದ ದ್ವಾರ. ಭಾವಿಸೋದು ಅನ್ನೋ ಪದಕ್ಕೆ ಆಚಾರ್ಯರು ಒಂದು ವಿಶಿಷ್ಟವಾದ ಅರ್ಥವನ್ನು ಬರೀತಾರೆ, ವರ್ಧಯತ ಅಂತ. ದೇವತೆಗಳ ಸಾನ್ನಿಧ್ಯ ವೃದ್ಧಿ ಆಗಬೇಕು, ಹಾಗೆ ಬಳಸುವಂಥ ಅರ್ಥ. ನಮ್ಮ ಮೈನಲ್ಲಿ ಎಲ್ಲ ಕಡೆಯಲ್ಲೂ 33 ಕೋಟಿ ದೇವತೆಗಳು ನೆಲೆಸಿವೆ ಎಂಬುದಾಗಿ ಶಾಸ್ತ್ರಜ್ಞರು ತತ್ವಜ್ಞರು ಸಾರ್ತಾರೆ. ಒಂದೊಂದು ದೇವತಾಶಕ್ತಿ ಒಂದೊಂದು ರೂಪದಲ್ಲಿ ನನಗೆ ಅನುಗ್ರಹಿಸ್ತಾ ಇರೋದ್ರಿಂದ ಜೀವನಕ್ಕೆ ಒಂದು ಸೌಂದರ್ಯ. ಹೊರ ಆಕಾರ ಅಷ್ಟು ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲ ಇಂದ್ರಿಯಗಳು ಸಾರ್ಥಕವಾಗುವಂತೆ ಬದುಕು ಸಾಗಿಸಬೇಕಾದ್ರೆ ಅಲ್ಲೆಲ್ಲ ನೆಲೆಸಿರುವಂಥ ದೇವತೆಗಳು ಪ್ರಸನ್ನ ಆಗಬೇಕು. ಆ ಪ್ರಸನ್ನವಾದಾಗ ಅದರಿಂದ ವಿಶಿಷ್ಟವಾದ ಲಾಭ ಆಗ್ತಾ ಹೋಗುತ್ತೆ. ಅದರಿಂದ ದೇವತೆಗಳ ಸಾನ್ನಿಧ್ಯವನ್ನು ಯಜ್ಞರೂಪವಾದ ನಡೆಯಿಂದ ವೃದ್ಧಿಪಡಿಸ್ಕೋ ಅಂತ. ಅಂದರೆ ನನ್ನ ನಾಲಿಗೆಯಲ್ಲಿ ಸರಸ್ವತಿ ನೆಲೆಸಿದ್ದಾಳೆ. ಹೀಗಿರುವಾಗ ನಾಲಿಗೆಯನ್ನು ಬಳಸಬೇಕಾದ್ರೆ ಆ ಸರಸ್ವತಿಗೆ ಪ್ರೀತಿಯಾಗುವಂತೆ ನಾನು ಬಳಸೋದಾದರೆ ಆ ಸರಸ್ವತಿ ವಾಕ್ಕನ್ನು ಇನ್ನೂ ಅಪಾರವಾಗಿ ಅನುಗ್ರಹ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ವಾಕಿಗೆ ಅಪಾರವಾದ ಸಾಮರ್ಥ್ಯ ಇದೆ.
ನಾವೇನೋ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀವಿ. ನನ್ನ ಹೃದಯದಲ್ಲಿರೋ ವಿಷಯವನ್ನು ಇನ್ನೊಬ್ಬರಿಗೆ ತಿಳಿಸ್ಬೋದು, ಇನ್ನೊಬ್ಬ ಮಾತನಾಡಿದ್ರೆ ನಂಗೆ ಕೇಳಿ ಅರ್ಥ ಮಾಡ್ಕೋಬೋದು, ಇದರಿಂದ ನನ್ನ ಜೀವನಕ್ಕೆ ಕೆಲವು ಸೌಲಭ್ಯ ಆಗುತ್ತೆ, ಹೀಗೆ ಅಂದ್ಕೊಂಡಿದ್ದೀವಿ ನಾವು. ನಾಲಿಗೆ ಅಂತಂದರೆ ವಾಕ್ ಅಂತಂದರೆ, ಆದರೆ ವಾಕ್ ಅನ್ನೋದು ಅಷ್ಟು ಮಾತ್ರ ಅಲ್ಲ, ಸಮಗ್ರ ಸೃಷ್ಟಿಸ್ಥಿತಿ ಲಯವನ್ನೇ ವಾಕಿನಿಂದ ಸಾಧನೆ ಮಾಡೋಕ್ಕಾಗತ್ತೆ. ಈಗಾಗಲಿ ಅಂದರೆ ಆಗುತ್ತೆ, ಈಗಾಗಬಾರ್ದು ನಿಂತು ಹೋಗುತ್ತೆ, ದೀರ್ಘಕಾಲ ಹೀಗೆ ಉಳ್ಕೊಳ್ಳುತ್ತೆ. ಅಷ್ಟು ಅದ್ಭುತವಾದ ಸಾಮರ್ಥ್ಯ ವಾಕ್ನಿದೆ. ಅದರಲ್ಲಿ ಸಪ್ತಲೋಕಗಳ ಸಂಚಾರಕ್ಕೆ ಬೇಕಾಗುವಂತಹ ವಾಹನ ರೂಪವಾದಂತಹ ಮಂತ್ರಗಳಿವೆ ವಾಕಲ್ಲಿ. ಏನಿಲ್ಲ ಅವರಿಗೆ ಎಲ್ಲವೂ ಇದೆ. ಹೀಗಿರೋದ್ರಿಂದ ನಾಲಿಗೆಯನ್ನು ಬಳಸುವಾಗ ಸರಸ್ವತಿಗೆ ಪ್ರೀತಿಯಾಗುವಂತೆ ನಾವು ನಾಲಿಗೆಯನ್ನೇನಾರು ಬಳಸ್ತೀವಿ ಅಂತಾದರೆ ಅದರ ಪರಿಣಾಮವಾಗಿ ಆ ದೇವತಾ ಪ್ರಸನ್ನತೆಯಿಂದ ಸರಸ್ವತಿ ಏನೇನು ಅನುಗ್ರಹಿಸಿಕೊಡ್ಬೋದೋ ಅಷ್ಟೆಲ್ಲ ಅನುಗ್ರಹ ಅವರಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿಯಲ್ಲಿ ದೇಹದಲ್ಲಿ ಯಾವ್ಯಾವ ದೇವತೆಗಳಿದೆಯೋ ಎಲ್ಲ ದೇವತೆಗಳನ್ನು ಈ ಹೊರಗಡೆ ನಮಗೆ ಲಭ್ಯವಾಗುವಂಥ ವಸ್ತುಗಳಿಂದ ಪಂಚಭೂತಮಯವಾದ ಪ್ರಪಂಚದಲ್ಲಿ ಬದುಕಿದ್ದೀವಿ. ಮಣ್ಣಿದೆ, ನೀರಿದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ. ಇವುಗಳಿಂದ ಸಿದ್ಧವಾಗಿರುವ ನಾನಾ ಪದಾರ್ಥಗಳಿದೆ. ಈ ಎಲ್ಲ ಪದಾರ್ಥಗಳು ಮೂಲತಃ ಯಜ್ಞರೂಪವಾಗಿ ಬಳಕೆ ಆಗೋದಕ್ಕೋಸ್ಕರವೇ ಸೃಷ್ಟಿಯಾಗಿದೆಯಂತೆ. ಹಾಗಿರೋದ್ರಿಂದ ಯಜ್ಞರೂಪವಾಗಿ ನಾವು ಬಳಸಬೇಕಾದ ಜವಾಬ್ದಾರಿ. ಹಾಗೆ ಬಳಸ್ತಾ ಹೋದಾಗ ಪರಸ್ಪರವಾಗಿ ಒಬ್ಬರು ಇನ್ನೊಬ್ಬರಿಗೆ ಅನುಗ್ರಹ ಮಾಡೋಕ್ಕಾಗುತ್ತೆ. ಏನು ಅನುಗ್ರಹ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಆ ಪದಾರ್ಥಗಳನ್ನು ನಮ್ಮಲ್ಲಿ ಬಳಸಿ ಇನ್ನೊಬ್ಬನಲ್ಲಿ ಬಳಸೋದಕ್ಕೆ ಬೇಕಾಗುವಂತೆ ಅವನಿಗೆ ಸಮಯದಲ್ಲಿ ಕೊಟ್ಟು ವಿತರಣೆ ಮಾಡಿ, ದಾನ ಮಾಡಿ, ಅವನೊಳಗಡೆ ಇರುವಂಥ ದೇವತೆಗಳು ಪ್ರಸನ್ನವಾಗಬೇಕು, ನನ್ನೊಳಗಡೆ ಇರೋ ದೇವತೆಗೂ ಪ್ರಸನ್ನ ಆಗಬೇಕು. ಪ್ರಸನ್ನವಾದಾಗ ಅವರು ನಮಗೇನು ಅನುಗ್ರಹ ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ನಾನಾ ರೂಪದಲ್ಲಿ ಅನುಗ್ರಹ ಮಾಡ್ತಾರಂಥವರೆಲ್ಲ ಅಮೃತಾಂಧಸರು. ಅಮೃತವನ್ನು ಆಹಾರವಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇರುವಂಥವ್ರು. ಅಮೃತದ ಮೂಲ ಸ್ರೋತಸ್ಸು ಅವರಿಗೆ ಗೊತ್ತು, ಎಲ್ಲಿಂದ ಅಮೃತ ಹರಿದು ಬರುತ್ತೆ ಅಂತ. ಆ ಅಮೃತವನ್ನು ಧಾರೆಯಾಗಿ ಹರಿಸಬಲ್ಲರು. ಲೋಕದ ದೃಷ್ಟಿಯಿಂದ ಮಳೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಅಮೃತಪ್ರಾಯವಾದಂಥ ವಸ್ತುನೇ ಅದು. ಚೆನ್ನಾಗಿ ಮಳೆ ಬಂತು, ಸಕಾಲದಲ್ಲಿ ಮಳೆ ಬಂತು, ಎಷ್ಟು ಬರಬೇಕೋ ಅಷ್ಟೇ ಬಂತು ಅಂತಂದರೆ ಎಲ್ಲ ಕಡೆಯಲ್ಲೂ ಸಮೃದ್ಧಿ ಏರ್ಪಟ್ಬಿಡುತ್ತೆ. ಅದರಿಂದ ದೇವತೆಗಳು ಬಹಳ ದೊಡ್ಡ ಅನುಗ್ರಹವನ್ನೇ ಮಾಡೋದಂತ ಅರ್ಥ. ಮಳೆ ಬಂದರೆ ಸಸ್ಯಗಳು ಸಮೃದ್ಧವಾಯಿತು. ಅಷ್ಟು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳೆಲ್ಲವೂ ಸುಖಿಸಿದವು. ನಾವು ಯಾವುದನ್ನು ವಿಶೇಷವಾಗಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪ್ರಾಣಿ ಅಂತ ಕರಿತೀವೋ, ಹಸು, ಗೋವು, ಅದು ಸಮೃದ್ಧವಾಗಿ ಸಂತೋಷವಾಗಿ ಬೆಳೆಯೋದಕ್ಕೆ ಅವಕಾಶ ಆಗಿಬಿಡುತ್ತೆ. ಅದೊಂದಕ್ಕೆ ಮಾತ್ರ ಅಂತಲ್ಲ, ಎಲ್ಲ ಜೀವಕೋಟಿಗಳಿಗೂ ಅನುಗ್ರಹ ಆಗಿಬಿಡುತ್ತೆ. ಅದು ನೀರು ಜೀವ, ಪ್ರತಿಯೊಬ್ಬನು ಅದರ ಬಳಕೆಯನ್ನು ಇಟ್ಕೊಂಡು ತನ್ನ ಶುದ್ಧಿಯನ್ನು ಸಾಧಿಸ್ಕೋಬೋದು. ಅದೇ ರೀತಿಯಲ್ಲಿ ತನಗೊಂದು ತಂಪನ್ನು ಮಾಡ್ಕೋಬೋದು, ತನ್ನ ದೇಹ ಸಮೃದ್ಧವಾಗುವಂತೆ ಮಾಡ್ಕೋಬೋದು. ಎಲ್ಲ ಲಾಭದಲ್ಲಿ ಉಂಟಾಗುತ್ತೆ. ಆದ್ದರಿಂದ ಜೀವನವೇ ಹಸನಾಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ನೀರು, ಯಾವ ಕಾಲಕ್ಕೆ ಮಳೆ ಬರಬೇಕೋ ಆ ಕಾಲಕ್ಕೆ ಮಳೆ, ಇವೆಲ್ಲ ಬಂದಾಗ ಇದೇ ರೀತಿಯಲ್ಲಿ ಕಾಲಕ್ಕೆ ಸರಿಯಾಗಿ ಸೂರ್ಯ ಕಿರಣಗಳು ಬಿದ್ದು ಅನುಗ್ರಹ ಮಾಡಬೇಕಾಗಿದೆ. ಕಾಲಕ್ಕೆ ಸರಿಯಾಗಿ ಗಾಳಿ ಬೀಸಿ ದೇಹಕ್ಕೊಂದು ವ್ಯವಸ್ಥೆಯನ್ನು ಒದಗಿಸಿಕೊಡ್ಬೇಕಾಗಿದೆ. ಇದೇ ರೀತಿಯಲ್ಲಿ ಆಕಾಶವೂ ಸಹ ನಮಗೆ ಅನೇಕ ರೀತಿಯಾದಂಥ ನಮ್ಮ ಕ್ರಿಯಾಕಲಾಪಗಳಿಗೆ ಜಾಗವನ್ನು ಕೊಟ್ಟು ಅದು ಯಾವ್ಯಾವ ರೀತಿಯಲ್ಲಿ ನಮ್ಮ ಮೈನಲ್ಲಿ ಒಳಗೂ ತುಂಬಿಕೊಂಡು ಹೊರಗೂ ಇದ್ದು ಸಹಕರಿಸಬೇಕೋ ಹಾಗೆ ಸಹಕರಿಸೋದಕ್ಕೆ ಅದಕ್ಕೂ ಅವಕಾಶ ಇದೆ. ಹೀಗೆ ಪಂಚಭೂತಗಳು, ಅದರ ಹಿಂದುಗಡೆ ಇರುವಂಥ ದೇವತೆಗಳು ಎಲ್ಲವೂ ವಿಶೇಷವಾಗಿ ನಮಗೆ ಅನುಗ್ರಹ ಮಾಡುವಂತಹ ಸ್ಥಿತಿ ಉಂಟಾಗುತ್ತೆ. ಹೀಗಿರೋದ್ರಿಂದ ಯಜ್ಞ ಅಂದರೆ ಯಜ್ಞೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಯಜ್ಞಂ ಪರಮಂ ವದಂತಿ, ಉಪನಿಷತ್ತಿನ ಮಾತು. ಯಜ್ಞದಲ್ಲಿ ಎಲ್ಲವೂ ನೆಲೆಸಿದೆ. ಅಂದರೆ ನೀನು ಏನು ಪಡಿಬೇಕೋ ಅದೆಲ್ಲವನ್ನೂ ಪಡೆಯೋಕ್ಕೆ ಬೇಕಾಗುವಂತಹ ಸಂಪತ್ತು ಅದರಲ್ಲಿದೆ. ಅದರಿಂದ ಯಜ್ಞವನ್ನು ಪರಮಂ ವದಂತಿ, ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಾಧನ ಎಂಬುದಾಗಿ ಉಪನಿಷತ್ ಮಾತೆ ಸಾರ್ತಾ ಇದ್ದಾಳೆ. ಅಂತಹ ಯಜ್ಞರೂಪವಾದ ಬದುಕನ್ನು ಈ ಮೂಲಕ ಸಾಧನೆ ಮಾಡಿಕೊಡಿ. ಇಷ್ಟಾನ್ ಭೋಗಾನ್ ಹಿ ಓ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯೈಭ್ಯ ಯೋ ಭುಂಕ್ತೆ ತೇನ ಏವ ಸಹ. ಇಷ್ಟಾನ್ ಭೋಗಾನ್ ಹಿ
ಓ ದೇವಾ ದಾಸ್ಯಂತೆ ಯಜ್ಞಭಾವಿತಾ. ಯಜ್ಞಭಾವಿತಾ ದೇವಾ, ಯಜ್ಞಗಳ ದ್ವಾರ ಗೌರವಿಸಲ್ಪಟ್ಟ ಪೂಜಿಸಲ್ಪಟ್ಟ ದೇವತೆಗಳು ಇಷ್ಟಾನ್ ಭೋಗಾನ್, ನಿಮಗೆ ಇಷ್ಟವಾಗುವ ಭೋಗ ಸಾಮಗ್ರಿಗಳನ್ನು ದಾಸ್ಯಂತೆ ಕೊಡುತ್ತಾರಷ್ಟೇ. ತೈರ್ ದತ್ತಾನ್, ಅವರಿಂದ ಕೊಡಲ್ಪಡುವಂತಹ ಅವುಗಳನ್ನು ಏಭ್ಯ ಅಪ್ರದಾಯ, ಆ ದೇವತೆಗಳಿಗೆ ಸಮರ್ಪಿಸದೆ ಯಹ ಭುಂಕ್ತೆ, ಯಾರು ತನ್ನ ಸ್ವಂತಕ್ಕೋಸ್ಕರ ಅಂದರೆ ಕೇವಲ ಶರೀರ ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳನ್ನಿಷ್ಟನ್ನೇ ಸಂತೋಷಪಡಿಸೋದಕ್ಕೋಸ್ಕರ ಯಾರು ಬಳಸ್ತಾನೋ ಸ್ಥೇನ ಏವ ಸಹ, ಅವನೊಬ್ಬ ದೊಡ್ಡ ಕಳ್ಳ ಅಂತ ಅರ್ಥ. ನಾವು ಕಳ್ಳ ಅಂತ ಅಂದ ಕೂಡಲೇ ಇನ್ನೊಬ್ಬರು ಪದಾರ್ಥ ಹೊತ್ಕೊಂಡು ಬಂದು ತೊಗೊಂಡು ಬಂದೆ ಅವ್ರಿಗೆ ಗೊತ್ತಿಲ್ಲದೆ ಇರುವಂತೆ ಅಂತ ಅಂದ್ಕೋತೀವಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮನೇಲಿ ನಮಗೆ ಯಾವುದೋ ಒಂದು ಪದಾರ್ಥವನ್ನು ಕೊಟ್ಟಿದ್ದಾರೆ ಅಂತಾದರೆ ಆ ಪದಾರ್ಥನ ಅವ್ರು ಕೊಟ್ಟಿದ್ದು ಅನ್ನೋ ಸ್ಮರಣೆ ಜೊತೆಗೆ ಅವ್ರ ಮನಸ್ಸು ಹೇಗಿದೆಯೋ ಹಾಗೆ ಬಳಸಿದಾಗ ಕೊಟ್ಟವರಿಗೆ ತುಂಬ ಸಂತೋಷ ಆಗುತ್ತೆ. ಭಲೆ ಅಂತ ಸಂತೋಷ ಪಡ್ತಾರೆ. ಒಂದು ಚಿಕ್ಕ ಮಗುವಿಗೆ ನಾವು ಒಂದು ಪೆನ್ಸಿಲನ್ನು ಕೊಟ್ಟರೆ ಪೆನ್ಸಿಲ್ನ ಅವ್ರಿವ್ರನ್ನ ಚುಚ್ಚಕ್ಕೆ ಅದು ಬಳಸ್ತಾ ಇದೆ ಅಂದರೆ ನಿಂಗೆ ಯಾಕೆ ಪೆನ್ಸಿಲ್ ಕೊಡು ವಾಪಸ್ಸು ಅಂತ ನಾವು ಕೇಳ್ತೀವಿ. ಅದೇ ಆ ಮಗು ಬರೆಯೋಕ್ಕದನ್ನ ಬಳಸುತ್ತೆ ತುಂಬ ಚೆನ್ನಾಗಿದ್ದರೆ ಒಂದು ಪೆನ್ಸಿಲ್ ಜೊತೆಗೆ ಇನ್ನೊಂದು ಪೆನ್ಸಿಲ್ಲು, ಇನ್ನೊಂದು 4 ಕಲರ್ ಪೆನ್ಸಿಲ್ಲು, ಏನು ಬೇಕಾದ್ರೂ ಕೊಡೋಕ್ಕೆ ಸಿದ್ದು ಆಗ್ತೀವಿ. ನಮ್ಮ ಪ್ರವೃತ್ತಿಯೇ ಹೀಗಿದೆ. ದೈವದ ಪ್ರವೃತ್ತಿ ಆಗಿರಲ್ವೇ? ಯಾವ ವಸ್ತುವನ್ನು ಚೆನ್ನಾಗಿ ಬಳಸ್ತೀವೋ, ಸಾರ್ಥಕವಾಗಿ ಬಳಸ್ತೀವೋ, ಆ ವಸ್ತುಗಳು ಸಮೃದ್ಧಿ ಆಗೋದಕ್ಕೆ ಬೇಕಾಗುವಂತೆ ನಾನಾ ರೂಪದಲ್ಲಿ ಅನುಗ್ರಹ ಮಾಡೋದು. ಅದರಿಂದ ಯಜ್ಞದಲ್ಲಿ ಭಾವಿಸಲ್ಪಡೋದು ಅಂತಂದರೆ ಈ ದ್ರವ್ಯ ದೇಶ ಕಾಲ ಇವುಗಳನ್ನು ಚೆನ್ನಾಗಿ ಬಳಸುವ ಕಲೆಯನ್ನು ತಿಳಿದು ಬಳಸ್ತಾ ಹೋದಾಗ ದೇವತೆಗಳು ಪ್ರಸನ್ನರಾಗಿ ಇಷ್ಟಾನ್ ಭೋಗ, ನೀನು ಬಯಸುವ ಭೋಗಗಳನ್ನೆಲ್ಲ ಒದಗಿಸಿಕೊಡುತ್ತವೆ. ಇಷ್ಟವಾದ ಭೋಗಗಳು ಅಂತಂದಾಗ ಅನೇಕ ಇವೆ. ನಮಗೆ ಉತ್ತಮವಾದಂಥ ಅನ್ನ ಬೇಕು, ಆಹಾರ ಬೇಕು. ಅದು ಉತ್ಕೃಷ್ಟವಾದಂಥ ಒಂದು ಭೋಗ, ಸುಖ ಕೊಡುತ್ತೆ. ಅದು ನಮ್ಮ ಬದುಕನ್ನು ಚೆನ್ನಾಗಿ ಮಾಡಿಕೊಡುತ್ತೆ. ಅದು ಅದೇ ರೀತಿಯಲ್ಲಿ ನಮಗೆ ಒಳ್ಳೆಯ ಭೂಮಿಯಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಸಿಗಬೇಕು. ಅದು ಜೀವನಕ್ಕೆ ಹಿತವಾಗಿರಬೇಕು. ನನ್ನ ಹುಟ್ಟಿನ ಧರ್ಮ ಏನಿದೆಯೋ ಆ ಧರ್ಮಕ್ಕೆ ಪೋಷಕವಾಗುವಂಥ ಭೂಮಿ ನನಗೆ ಸಿಕ್ಕಬೇಕು, ಅಲ್ಲಿ ಬದುಕಬೇಕು ನಾನು. ಆಗ ಹುಟ್ಟಿನಲ್ಲಿರುವ ಧರ್ಮಗಳೆಲ್ಲ ಸಮೃದ್ಧವಾಗಿ ಬೆಳೆಯುತ್ತೆ, ತುಂಬ ಸುಂದರವಾದಂಥ ಒಂದು ಜೀವನ ಆಗುತ್ತೆ. ಆ ಭೂಮಿ ಒಂದು ಭೋಗವೇ ಅದು. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಒಂದು ಉತ್ಕೃಷ್ಟವಾದಂಥ ಒಂದು ಗೃಹವನ್ನು, ಅಂದರೆ ಅದನ್ನು ನಮ್ಮ ಮನಸ್ಸಿನ ಕಲ್ಪನೆಯಂತೆ ಅಂತ ಅಂದ್ಕೊಂಡು ಅರಮನೆಯಾಗಿ ಭಾವಿಸೋಕೆ ಹೋಗಬಾರ್ದು. ನನ್ನ ಜೀವನದ ವ್ಯಾಪ್ತಿ ಎಷ್ಟಿದೆ, ನನಗೆ ಎಷ್ಟು ಬೇಕಾಗಿದೆ ಜಾಗ, ಅಷ್ಟಕ್ಕೆ ಬೇಕಾಗುವಂಥ ಒಂದು ಮನೆ ನನಗೆ ಒದಗಿ ಬರುತ್ತೆ ಅಂದರೆ ಒಂದು ಭೋಗ ನನಗೆ ಸಿಕ್ತು ಅಂತ ಅರ್ಥ. ಇದೇ ರೀತಿಯಲ್ಲಿ ನನಗೆ ನನ್ನ ಯಜ್ಞರೂಪವಾದ ಜೀವನವನ್ನು ಸಾಗಿಸೋದಕ್ಕೆ, ಭಗವತ್ ಪ್ರೀತಿಯಾಗಿ ನನ್ನ ಬದುಕನ್ನು ಸಾಗಿಸೋದಕ್ಕೆ ಯಾವ ವಸ್ತ್ರ ಬೇಕೋ ಆ ವಸ್ತ್ರ ಸಿಗುತ್ತೆ ಅಂದರೆ ಭೋಗ, ಉತ್ತಮವಾದ ಹಾಸ್ಯ ಸಿಗುತ್ತೆ ಅಂದರೆ ಒಂದು ಭೋಗ. ಅದೇ ರೀತಿಯಲ್ಲಿ ಸ್ತ್ರೀ ಪುರುಷರಿಗೆ ಪರಸ್ಪರ ಅನುರಾಗ, ಅದರಿಂದ ಸಮಗ್ರ ಸೃಷ್ಟಿ ಉಂಟಾಗ್ತಾ ಇದೆ, ಅದು ಸಹ ಒಂದು ಭೋಗವೇ. ಹೀಗೆ ನಾನಾ ರೂಪವಾದಂತಹ ಭೋಗವನ್ನು ಆ ದೇವತೆಗಳು ಅನುಗ್ರಹಿಸಿಕೊಡ್ತಾರೆ ಅಂತ ಈ ಮಾತಿನ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ಮುಖ ನಾವು ಭಾವಿಸ್ಕೋಬೇಕು. ಯಾರೋ ಒಬ್ಬರಿಗೆ ಈ ಥರದ್ದು ಯಾವುದೋ ಸೌಖ್ಯ ಇಲ್ಲ ಅಂತಂದರೆ, ಯಾಕೆ ಸೌಖ್ಯ ಇಲ್ಲ? ತುಂಬ ದಾರಿದ್ರ್ಯ. ಪ್ರತಿನಿತ್ಯ ಭೋಜನಕ್ಕೆ ಗಂಜಿ ಕುಡಿಯೋದಕ್ಕೆ ಹಣ ಇಲ್ಲ, ಪ್ರತಿನಿತ್ಯ ಶರೀರ ಸೌಖ್ಯ ಇಲ್ಲ, ಯಾವುದೋ ರೀತಿಯಾದಂಥ ರೋಗದ ಬಾಧೆ ಅಂತಂದರೆ ಯಾತಕ್ಕೋಸ್ಕರ ಹೀಗಾಗ್ತಾ ಇದೆ ಅಂತ ಕೇಳಿದ್ರೆ, ಯಾವುದೋ ಜನ್ಮದಲ್ಲಿ ದ್ರವ್ಯವನ್ನು ಯಾವ ರೀತಿಯಲ್ಲಿ ಸದ್ವಿನಿಯೋಗ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ, ದುರ್ವಿನಿಯೋಗ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಲಕ್ಷ್ಮಿ ಕುಪಿತಳಾಗಿ ಪಾಠ ಕಲಿಸ್ತಾ ಇದ್ದಾಳೆ. ಈಗ ನಿನ್ನ ಬಳಿಗೆ ನಾನು ಬರಲ್ಲ, ನೀನು ದುಡ್ಡಿನ ಬೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ದಾರಿದ್ರ್ಯವನ್ನು ಕೊಡ್ತಾಳಂತೆ. ಅದೇ ರೀತಿಯಲ್ಲಿ ದೇಹ ಸೌಖ್ಯ ತುಂಬ ಚೆನ್ನಾಗಿತ್ತು ಒಂದು ಜನ್ಮದಲ್ಲಿ. ಹಾಗಿದ್ದಾಗ ಏನು ಸಾಧನೆ ಮಾಡಬೇಕಾಗಿತ್ತು ಆ ಸಾಧನೆ ಮಾಡಲಿಲ್ಲ. ಅದಕ್ಕೆ ಬದಲಿಗೆ ಯಾವ ಮಾಡಬಾರ್ದು ಕೆಲಸ ಅದನ್ನೆಲ್ಲ ಮಾಡಿಬಿಟ್ಟೆ. ದೇಹಕ್ಕೆ ತುಂಬ ಬಲ ಇತ್ತು, ಯಾರ್ಯಾರಿಗೋ ಬುದ್ಧಿ ಹೊಡೆದು ಹಿಂಸೆ ಕೊಟ್ಬಿಟ್ಟೆ, ಪ್ರಾಣಿ ಪಕ್ಷಿಗಳನ್ನು ಕೊಂದುಬಿಟ್ಟೆ, ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಟ್ಟೆ.
ಇದೆಲ್ಲ ಮಾಡೋದಕ್ಕೆ ಇದು ವಿಷಯ. ದೇಹ ಪರೋಪಕಾರಕ್ಕೆ ಬಳಕೆ ಆಗಬೇಕು, ಇನ್ನೊಬ್ಬನ ಯಜ್ಞಮಯವಾದ ಜೀವನಕ್ಕೆ ಸಹಕಾರಿಯಾಗಿ ನಿಂತ್ಕೋಬೇಕು. ಹಾಗೆ ಮಾಡಲಿಲ್ಲ ಅಂತಂದಾಗ ದೈವ ಮುಂದಿನ ಜನ್ಮದಲ್ಲಿ ದೇಹ ಕೊಟ್ಟರು ಆರೋಗ್ಯ ಇಲ್ಲ, ಬಳಸೋಕ್ಕಾಗಲ್ಲ, ಪಶ್ಚಾತ್ತಾಪ ಪಡಬೇಕು ಅಂಥ ಪರಿಸ್ಥಿತಿ ತಂದಿಡುತ್ತೆ, ಶಿಕ್ಷೆಯನ್ನು ಒದಗಿಸ್ಕೊಡುತ್ತೆ. ಹೀಗೆ ಲೋಕದಲ್ಲಿ ಯಾವುದಾದ್ರೂ ಸೌಖ್ಯ ಇಲ್ಲ ಅಂದರೆ ಅದಕ್ಕೆ ಹಿಂಗಡೆ ಕಾರಣ ಏನಪ್ಪ ಅಂದರೆ, ಯಾವುದೋ ಜನ್ಮದಲ್ಲಿ ತನಗೆ ಸಿಕ್ಕಿದ ದ್ರವ್ಯಗಳನ್ನು, ಕಾಲದೇಶವನ್ನು ಭಗವಂತನ ಪ್ರೀತಿ ಆಗುವಂತೆ ಬಳಸಲಿಲ್ಲ, ಅದಕ್ಕೆ ಬೇಕಾದ ಕಲೆ ತಿಳಿದಿದ್ರೂ ಅದನ್ನು ಬಳಸಲಿಲ್ವೋ, ಏನೋ ಒಂದು ಏರುಪೇರಾಗಿಬಿಟ್ಟಿದೆ ಅಂತ ಅರ್ಥ. ಅದಕ್ಕೆ ಹಾಗಾಗದೇ ಇರಬೇಕು. ಹಾಗೆ ಒಂದು ಬದುಕನ್ನು ಸಾಧಿಸ್ಕೊಂಡು ಹೋಗಬೇಕು. ಅದರಿಂದ ಇಷ್ಟ ಭೋಗಗಳು ಅಂದಾಗ ನಾನಾ ತರಹ ಇರುತ್ತೆ. ಒಂದು ಉತ್ತಮವಾದ ವಿದ್ಯೆಯೂ ಸಹ ಇಷ್ಟವಾದ ಭೋಗವೇ. ಒಂದು ಗಾನ, ಸಂಗೀತ ಚೆನ್ನಾಗಿ ಗೊತ್ತಾಯಿತು ಅಂತಂದರೆ ಅದು ಅದ್ಭುತವಾದ ಆನಂದವನ್ನು ಕೊಡುತ್ತೆ, ಬೇರೆಯವರಿಗೂ ಸುಖವನ್ನು ಕೊಡುತ್ತೆ, ಮೋಕ್ಷ ಪರ್ಯಂತವಾಗಿ ಕರ್ಕೊಂಡೋಗಿ ತಲುಪಿಸೋದಕ್ಕೆ ಬೇಕಾಗುವಂತಹ ಅದ್ಭುತವಾದಂಥ ಒಂದು ವಾಹನ ಇದ್ದಾಗೆ ಭಾರತೀಯವಾದ ವಿದ್ಯೆಗಳು. ಒಂದು ನೃತ್ಯ ಆ ರೀತಿಯಲ್ಲಿದೆ, ಒಂದು ಭಾಷೆ, ಉತ್ಕೃಷ್ಟವಾದಂಥ ಸಂಸ್ಕೃತ ಭಾಷೆ, ಅದೇನಾದ್ರು ಅದರ ಆಳ ಅಗಲದ ಜೊತೆಗೆ ನಮ್ಮ ಪರಿಚಯಕ್ಕೆ ಬಂದರೆ, ಅದು ಸ್ವರೂಪ ಜ್ಞಾನ ಪೂರ್ಣವಾಗಿ ನಮಗೆ ಬಂದರೆ, ಒಂದು ಶಬ್ದ ಬಳಸಿದರೆ ಸಾಕೋದು ಸ್ವರ್ಗಲೋಕದಲ್ಲಿ ಕಾಮಧೇನವಾಗಿ ನಮಗೆ ಸಹಕಾರ ಕೊಡುತ್ತಂತೆ. ವ್ಯಾಕರಣ ಮಹಾಭಾಷ್ಯದ ಒಂದು ಮಾತು, ಏಕಶಬ್ದ ಸಮ್ಯಜ್ಞಾತಃ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ಒಂದೇ ಒಂದು ಶಬ್ದವನ್ನು ಚೆನ್ನಾಗಿ ಅರಿತು ಸಕಾಲದಲ್ಲಿ ಪ್ರಯೋಗ ಮಾಡೋದು ನನಗೆ ಗೊತ್ತಾದರೆ ಅಷ್ಟೇ ನನ್ನ ಜೊತೆಗೆ ಸ್ವರ್ಗಕ್ಕೆ ಬಂದು ಅಲ್ಲಿ ಕೇಳಿದ್ದನ್ನು ಕೊಡುವಂತಹ ಕಾಮಧೇನುವಾಗಿ ಅದು ಸಹಕಾರ ಕೊಡುತ್ತಪ್ಪ ಅಂತ. ಹೀಗಿರುವಾಗ ಎಲ್ಲ ವಿದ್ಯೆಗಳು ಸಹ ಒಂದು ಇಷ್ಟವಾದಂತಹ ಭೋಗರೂಪವಾದಂಥ ವಸ್ತುಗಳೇ ಅವೆಲ್ಲವೂ ಸಹ, ಅದರಿಂದ ಅವೆಲ್ಲವನ್ನೂ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಜನ್ಮದಲ್ಲಿ ಹೀಗೆ ನಾನಾ ರೂಪದಲ್ಲಿ ದೇವತೆಗಳ ಅನುಗ್ರಹವಾಗಿ ನನಗೆ ಅನೇಕ ದ್ರವ್ಯಗಳೆಲ್ಲ ಸಿಗ್ತಾಯಿದೆ. ಆ ಸಿಕ್ಕಿದ ದ್ರವ್ಯಗಳನ್ನು ಇದು ನಿನ್ನ ಪ್ರಸಾದವಾಗಿ ಬಂದಿದೆಯಪ್ಪ, ನಿನಗೆ ಅರ್ಪಿತವಾಗಬೇಕು ಅಂತ ಭಾವಿಸಿ ಆ ಒಳಗಡೆ ಇರೋ ದೇವತೆಗಳಿಗೆ ಪ್ರಸನ್ನವಾಗುವಂತೆ ಅದನ್ನು ಹೇಗೆ ಸೇವಿಸಬೇಕು ಹಾಗೆ ಸೇವಿಸೋದಾದರೆ ಅದು ಅವರಿಗೆ ಸಂತೋಷವನ್ನು ಕೊಡುತ್ತೆ. ಅದು ನಾನು ಯಾವುದೋ ಒಂದು ಭಕ್ಷ್ಯ ಭೋಜ್ಯವನ್ನು ಸಿದ್ಧಪಡಿಸಿದೆ, ಅದನ್ನು ದೇವರಿಗೆ ನಿವೇದನೆ ಮಾಡಿದೆ. ನಿವೇದನೆ ಮಾಡೋದು ಅನ್ನೋದಕ್ಕೆ ಅರ್ಥ ವಿಜ್ಞಾಪನೆ ಮಾಡಿಕೊಂಡೆ ಅಂತ ಅರ್ಥ. ಇದು ನಿಂದು ವಸ್ತುವಪ್ಪ, ಇದನ್ನು ಏನೋ ನಾನು ನೀವೇ ಕೊಟ್ಟಿರುವಂತಹ ಕೈಯನ್ನು ಬಳಸಿ, ಬುದ್ಧಿಯನ್ನು ಬಳಸಿ ಯೋಜನೆ ಮಾಡಿ ಒಂದು ವಸ್ತು ರೂಪವನ್ನು ಕೊಟ್ಟಿದ್ದೀನಿ, ಹೊಸ ಒಂದು ಆಹಾರದ ರೂಪವನ್ನು ಕೊಟ್ಟಿದ್ದೀನಿ, ಇದಷ್ಟು ನಿನಗೆ ಸೇರಿದ್ದು, ಇದು ನಿನ್ನ ಪ್ರೀತಿಗೆ ಕಾರಣ ಆಗಲಿ ಅಂತ ಭಾವಿಸೋದೇ ನಿವೇದನೆ ಅಷ್ಟೇ. ಅವನ ಪ್ರೀತಿಗೆ ಕಾರಣವಾಗಲಿ ಅಂತ ಭಾವಿಸಿದಾಗ ಆ ಪ್ರೀತಿ ಹಿಗ್ತಾ ಹೋಗುತ್ತೆ. ಒಳಗಡೆ ಇರೋ ದೇವತೆಗಳಿಗೂ ನಮಗೂ ಒಂದು ಸಂಬಂಧ ಏರ್ಪಡ್ತಾ ಹೋಗುತ್ತೆ. ಆ ಸಂಬಂಧ ಏರ್ಪಟ್ಟಾಗ ಮತ್ತಷ್ಟು ವಿಶೇಷವಾಗಿ ಅನುಗ್ರಹ ಹುಡ್ತಾ ಹೋಗುತ್ತೆ. ಆದರೆ ಹೀಗೆ ಒಂದು ಯಜ್ಞಮಯವಾದ ಬದುಕು ಸಾಗಿಸಬೇಕಾದ್ರೆ ಒಂದು ಪರಿಚಯ ಬೇಕು, ಚೆನ್ನಾದ ಅದಕ್ಕೆ ಸಂಬಂಧಪಟ್ಟಂಥ ತಿಳುವಳಿಕೆ ಬೇಕು. ಒಂದು ಕಾಲದಲ್ಲಿ ದೇಶದಲ್ಲಿ ಮನೆ ಮಾತಾಗಿ ಅಂಥ ತಿಳುವಳಿಕೆ ಎಲ್ಲ ಇತ್ತು. ಕೂತ್ಕೊಂಡಾಗ ನಿಂತಾಗ ಗುರು ಹಿರಿಯರು, ಆತ್ಮೀಯರು ವಿಷಯವನ್ನು ತಿಳಿಸ್ಕೊಟ್ಟು ಒಬ್ಬನನ್ನು ಸುಶಿಕ್ಷಿತನಾಗಿ ಮಾಡ್ತಾಯಿದ್ರು. ಜೊತೆಗೆ ಹಾಗೆ ಗುರುಕುಲ ಪದ್ಧತಿಯಲ್ಲಿ ಗುರುಕುಲದಲ್ಲಿ ಹೋಗಿ ಯಜ್ಞರೂಪವಾದ ಬದುಕನ್ನು ಸಾಗಿಸೋದಕ್ಕಾದರೆ ಹೇಗಿರಬೇಕು ಅನ್ನೋ ಬಗ್ಗೆ ಸುಶಿಕ್ಷಿತರಾಗಿ ಬರ್ತಾಯಿದ್ರು. ಹೀಗಾಗಿ ದೇಶದಲ್ಲಿ ಎಲ್ಲೆಲ್ಲೂ ಸಹ ಅಂತಹ ವಿದ್ಯಾಸಂಪತ್ತಿ ಇತ್ತು. ಇವತ್ತು ಒಂದೊಂದು ವಿಷಯವೂ ನಮಗೆ ಹೊಸದಾಗಿ ತೋರ್ತಾ ಇದೆ, ಅಪರಿಚಿತವಾದ ವಿಷಯ ಆಗಿಬಿಟ್ಟಿದೆ. ನಮಗೆ ಅಷ್ಟು ದೂರ ಸರಿದು ಬಂದುಬಿಟ್ಟಿದ್ದೀವಿ ನಾವು ಅನ್ನೋ ಪರಿಸ್ಥಿತಿ ಸರಿಪಡಿಸ್ಕೋಬೇಕು. ಅದರಿಂದ ಭಗವಂತನ ವಸ್ತುಗಳನ್ನು ಬಳಸುವಾಗ ಅವರಿಗೆ ಸಮರ್ಪಣೆ ಮಾಡಿ ಭಾವಿಸಿ ಬಳಸಬೇಕು. ಹಾಗೆ ಸಮರ್ಪಣೆ ಮಾಡಿದಾಗ ನಮ್ಮ ಮನೆಗಳಲ್ಲಿ ನಾವು ಆಲೋಚನೆ ಮಾಡುವಾಗ ಏನನ್ನಿಸುತ್ತೆ, ಎಷ್ಟನ್ನು ಏನೇ ಸಮರ್ಪಣೆ ಮಾಡಿದರೂ ಅಷ್ಟು ನಮಗೆ ಸಿಗುತ್ತೆ ಬಿಡು ಅಂತ ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ. ಅದೇ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅತಿಥಿ ದೇವೋ ಭವ, ಇದು ವೇದಪುರುಷನ ಆದೇಶ. ಅತಿಥಿಗಳನ್ನು ದೇವರಾಗಿ ಭಾವಿಸುವುದು. ಅವರಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ಖರ್ಚಾಗೋಗುತ್ತಲ್ಲ
ಅಂತ ಅನಿಸಿದರೆ ಅದು ಆದರ್ಶ ಅಲ್ಲ. ಏಕೆಂದರೆ ನಿನ್ನೊಳಗಡೆ ದೇವರಿದ್ದಾಗೆ ಅತಿಥಿಗಳಲ್ಲೂ ದೇವರಿದ್ದಾರಲ್ಲ, ಜೀವಕೋಟಿಗಳಲ್ಲೆಲ್ಲ ದೇವರಿದ್ದಾರಲ್ಲ, ಅದರಿಂದ ಅಲ್ಲಿಗೆಲ್ಲ ಸಮರ್ಪಣೆ ಮಾಡುವಂಥದ್ದು ನಿನ್ನ ಕರ್ತವ್ಯ ಅಲ್ವೇ? ಅವಳು ಯಾವುದರ ಸಹಕಾರವೂ ಇಲ್ಲದೆ ನೀನು ಇಷ್ಟೊಂದು ವಸ್ತುವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆಯೇ? ನಾನಾ ಸಹಕಾರ ನಾನಾ ರೂಪದಲ್ಲಿದೆ ಇರುವಾಗ ಅಲ್ಲಿರೋ ದೇವತೆಯೂ ಸಂತೃಪ್ತಿ ಆಗಲಿ ಅನ್ನೋ ಮನಸ್ಸಿಂದ ಕೊಡಬೇಕಾಗುತ್ತೆ. ಕೊಟ್ಟಾಗ ಹೊರಗಡೆ ಖರ್ಚಾಯಿತು, ಕಡಿಮೆ ಆಯಿತು ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಹೌದು, ಕಡಿಮೆ ಆದರೂ ದೇವತೆಗಳು ಪ್ರಸನ್ನವಾಗೋದ್ರಿಂದ ಒಂದಕ್ಕೆ ನಾಲ್ಕಷ್ಟು ವೃದ್ಧಿ ಆಗೋದಕ್ಕೆ ಅವಕಾಶ ಇದೆ. ಈ ಜನ್ಮದಲ್ಲಿ ಆ ಥರ ವೃದ್ಧಿ ಸಿಗ್ಬೋದು, ಇನ್ನೊಂದು ಜನ್ಮದಲ್ಲಿ ಸಿಗ್ಬೋದು, ಅಥವಾ ಅಂಥ ವೃದ್ಧಿ ನನಗೆ ಬೇಕಿಲ್ಲಪ್ಪ, ಸತ್ಪದಾರ್ಥ ಇದು, ಒಳ್ಳೆಯ ಪದಾರ್ಥ, ಸದ್ವಿನಿಯೋಗ ಆಗಬೇಕು, ಚೆನ್ನಾಗಿ ಬಳಕೆ ಆಗಬೇಕು ಅಷ್ಟೇ. ಅದರಿಂದ ಸಂತೋಷವಾಗಿ ನಾವು ಬಂದವ್ರನ್ನ ಅತಿಥಿ ಸತ್ಕಾರ ಮಾಡಿ ಸಂತೋಷಪಡಿಸ್ತೀನಿ, ನನ್ನ ದ್ರವ್ಯಗಳಷ್ಟು ಸಾರ್ಥಕವಾಯಿತು ಅಂತ ನಾವು ಭಾವಿಸ್ತೀನಿ ಅಂತಂದರೆ ಆ ದೇವತೆಗಳ ಪ್ರಸನ್ನತೆ ಮೋಕ್ಷಕ್ಕೆ ಸಹಕಾರ ಕೊಟ್ಬಿಡುತ್ತೆ. ಇದಕ್ಕಿಂತ ದೊಡ್ಡ ಲಾಭ ಇನ್ನೇನು ಬೇಕು? ಆದ್ದರಿಂದ ಎಲ್ಲ ವಸ್ತುಗಳನ್ನು ದೇವತಾ ಪ್ರೀತಿಗೆ ಕಾರಣವಾಗುವಂತೆ ಬಳಸಬೇಕು. ಇದನ್ನೇ ಬೇರೆ ಬೇರೆ ರೂಪದಲ್ಲಿ ಮಾತನಾಡಿದ್ದಾರೆ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ. ಎಲ್ಲ ಜೀವಕೋಟಿಗಳನ್ನು ಸಂತೋಷಪಡಿಸೋಕೆ ಬೇಕಾಗುವ ಕಾರ್ಯವನ್ನು ಮಾಡಪ್ಪ, ಅದೇ ಈಶ್ವರ ಪೂಜನ ಅಂತ, ಅದೇ ಯಜ್ಞ ಅಂತ ಅರ್ಥ. ಅದಕ್ಕೆ ಎಲ್ಲ ಜೀವಕೋಟಿಗಳು ಸಂತೋಷವಾಗಿರಬೇಕಾದ್ರೆ ಸಿಕ್ಕಿದ ಸ್ವತ್ತನ್ನು ಸಮಯದಲ್ಲಿ ಸಕಾಲದಲ್ಲಿ ಯಾರಿಗೆ ವಿತರಣೆ ಮಾಡಿ ನಾನು ಬಳಸಬೇಕೋ ಹಾಗೆ ವಿತರಣೆ ಮಾಡೋಕ್ಕೆ ಬೇಕಾಗುವಂಥ ಮನಸ್ಸಿರಬೇಕು. ಹಾಗೆ ವಿತರಣೆ ಮಾಡೋದಕ್ಕೆ ದಾನ ಎಂಬುದಾಗಿ ಕರೀತಾರೆ. ಆ ದಾನವೂ ಸಹ ಒಂದು ಯಜ್ಞವೇ, ದೇವತಾ ಪ್ರೀತಿಯನ್ನು ಉಂಟು ಮಾಡುತ್ತೆ. ಹೀಗೆ ಜೀವನವನ್ನು ಮಾಡದೆ ಹೋದರೆ ಪಾಪ ಸೇರಿಕೊಳ್ಳುತ್ತೆ, ಕಳ್ಳತನದ ಪಾಪ ಬರುತ್ತೆ. ಕೊಟ್ಟವನಿಗೆ ನಿವೇದನೆ ಮಾಡದೆ ಬಳಸೋದು ಸರಿಯಲ್ಲ, ಹಾಗಾಗಬಾರ್ದು ಎಂಬುದಾಗಿ ಆ ಮಾತಿನ ತಾತ್ಪರ್ಯ. ಮುಂದಿನ ಮಾತು, ಯಜ್ಞಶಿಷ್ಟಾಶಿನ ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತಿ ಆತ್ಮಕಾರಣಾತ್. ಯಜ್ಞಶಿಷ್ಟಾಶಿನ ಸಂತಹ ದೇವತಾ ಪೂಜೆಗೆ ಯಜ್ಞಕ್ಕೆ ಬಳಸಿ ಉಳಿದ ಶಿಷ್ಟವಾದಂತಹ ವಸ್ತುವನ್ನು ಯಾರು ಸ್ವೀಕಾರ ಮಾಡ್ತಾನೋ ಬಳಸ್ತಾನೋ ಅಂತಹ ಸಂತಹ ಸಜ್ಜನ ಜ್ಞಾನಿ ಸರ್ವ ಕಿಲ್ಬಿಷೈ ಮುಚ್ಚಂತೆ ಅವರು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡಿತಾರೆ ಅಂತ. ಯಾವುದೇ ಹೊಸ ಪಾಪ ಬರೋಲ್ಲ, ಅಷ್ಟು ಮಾತ್ರ ಅಲ್ಲ, ಯಾವುದೋ ಜನರಿಂದ ಎಷ್ಟೆಷ್ಟೋ ಪಾಪಗಳು ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂತಾದರೂ ಆ ಒಂದೊಂದು ಪಾಪವು ಲೋಭದ ಕಾರಣದಿಂದಲೇ ಬಂದಿರುತ್ತೆ, ಇನ್ನೊಬ್ಬರಿಗೆ ಕೊಡದೇ ಇದ್ದಿದ್ದರಿಂದ ಬಂದಿರುತ್ತೆ, ದೇವತೆಗಳನ್ನು ಪ್ರೀತಿ ಕೊಡಿಸದೇ ಇದ್ದಿದ್ದರಿಂದ ಬಂದಿರುತ್ತೆ. ಇಲ್ಲಿ ದೇವತಾ ಪ್ರೀತಿಯನ್ನು ಮಾಡ್ತಾ ಹೋದಾಗ ಆ ಹಳೆ ಪಾಪಗಳು ಸಹ ಕಳಚಿ ಹೊರಟೋಗುತ್ತೆ. ಯಾರು ಆತ್ಮಕಾರಣಾತ್ ಪಚಂತಿ, ಕೇವಲ ತನ್ನ ಸ್ವಂತಕ್ಕಾಗಿ ಅಡುಗೆ ಮಾಡ್ತಾರೋ, ಪಚಂತಿ ಬೇಯಿಸ್ತಾರೋ, ತೇತು ಅವರಾದರೂ ಪಾಪಿಗಳು, ಅಘಂ ಭುಂಜತೆ ಅವರು ಪಾಪನೇ ತಿಂತಾರೆ ಅಂತ ಅರ್ಥ. ಆಹಾರ ಸ್ವೀಕಾರ ಮಾಡ್ತಾರೆ ಅಂತ ಅಲ್ಲ, ಅದಕ್ಕೆ ಆಹಾರ ರೂಪದಲ್ಲಿರುವ ಪಾಪವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅಂತ. ತನ್ನ ಸ್ವಂತಕ್ಕಾಗಿ ಅಡುಗೆ ಮಾಡಬೇಡ ಅಂದರೆ ಏನರ್ಥ? ನಾವೆಲ್ಲ ಮಾಡ್ತಾ ಇರೋದು ಅಡುಗೆ ನಮ್ಮ ಸ್ವಂತಕ್ಕಲ್ವೇ? ಯಾರೋ ಅಡುಗೆ ಭಟ್ಟಾದರೆ, ಅದು ಸಂಬಳಕ್ಕಾಗಿ ನಿಯುಕ್ತರಾಗಿದ್ದರೆ, ಸ್ವಾಮಿ ಅಡುಗೆ ನಿಮಗೋಸ್ಕರ ಮಾಡ್ತಾ ಇರೋದು, ನನಗೆಲ್ಲ ನಮ್ಮ ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಅವನು ಹೇಳ್ಬೋದು. ಆದರೆ ಪ್ರತಿಯೊಬ್ಬರೂ ಮನೆಯಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೀವಿ, ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ? ಸ್ವಂತಕ್ಕಲ್ವೇ ಅಂತ ಕೇಳಿದ್ರೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ದೇಹನ ಮಾತ್ರ ಪುಷ್ಟಿಗೊಳಿಸೋದಕ್ಕೋಸ್ಕರ ಆಹಾರವನ್ನು ಸಿದ್ಧತೆ ಪಡಿಸ್ತಾ ಇರ್ಬೋದು, ನನ್ನ ಪಂಚೇಂದ್ರಿಯಗಳು ಚೆನ್ನಾಗಾಗಬೇಕು ಅನ್ನೋದಕ್ಕೆ ಅಷ್ಟಕ್ಕೋಸ್ಕರ ಅದನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಆಹಾರವನ್ನು ಸಿದ್ಧಪಡಿಸ್ತಾ ಇರ್ಬೋದು, ನನ್ನ ಮನಸ್ಸು ಬುದ್ಧಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಷ್ಟೇ ಮನಸ್ಸಿನಿಂದ ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಹೀಗಾಗ್ತಾ ಇದ್ದರೆ ಇದು ಆತ್ಮಕಾರಣಕ್ಕಾಗಿ ಒಂದು ಆಹಾರದ ಸಿದ್ಧತೆ ಎಂಬುದಾಗಿ ಕರೆಯಲ್ಪಡುತ್ತೆ. ಆದರೆ ಈ ಎಲ್ಲ ವಸ್ತುಗಳ ಹಿಂದೆ ದೇವತಾ ಶಕ್ತಿಗಳಿದೆ ಅನ್ನೋದು ಅರಿತು ನಮ್ಮ ದೇಹದ ಹಿಂದ್ಗಡೆಗೆ ನಾನಾ ದೇವತೆಗಳು ನೆಲೆಸಿದ್ದಾರೆ. ಕೈನಲ್ಲಿ ಇಂದ್ರ ನೆಲೆಸಿದಾನಂತೆ, ಪಾದದಲ್ಲಿ ವಿಷ್ಣು ನೆಲೆಸಿದಾನಂತೆ. ಹೀಗೆ ತೆಗೆದುಕೊಂಡು ಹೋದರೆ ದೇಹದ ಎಲ್ಲ ಭಾಗಗಳಲ್ಲೂ
ವಿಭಿನ್ನವಾದ ದೇವತೆಗಳು ನೆಲೆಸಿವೆ. ಆ ದೇವತೆಗಳಿಗೆ ಮುಟ್ಟಬೇಕು ನಾನು ಕೊಟ್ಟ ಆಹಾರ, ಅವರು ಸಂತುಷ್ಟರಾಗಬೇಕು ಅನ್ನೋ ಮನಸ್ಸಿನಿಂದಲೇ ಕೊಡೋದಾದರೆ ಆಗ ಅದು ಆತ್ಮಕಾರಣ ಅಂತಂತಾಗಲ್ಲ, ಅದು ದೇವತಾ ಪ್ರೀತಿ ಕಾರಣದಿಂದ, ದೇವತಾ ಪ್ರೀತಿಗಾಗಿ ಎಂಬುದಾಗುತ್ತೆ. ಈ ಕಲೆ ನಮಗೆ ಬೇಕು. ಇಲ್ಲದೆ ಹೋದರೆ ಚೆನ್ನಾಗಿ ಮೈ ಬೆಳೆಸ್ಕೋಬೇಕು ನಾನು ಅಂತ ಆಹಾರ ತಿಂತಾಯಿದ್ದೀನಿ. ಮೈ ಬೆಳೆಸ್ಕೊಂಡ್ಮೇಲೆ ಏನು ಮಾಡ್ತೀಯಾ? ನೆಕ್ಸ್ಟು ನಂಗೆ ತೋರಿದ್ದೇನಲ್ಲ ನಾನು ಮಾಡ್ತೀನಿ ಅನ್ನೋ ಪರಿಸ್ಥಿತಿ ಅದು. ಅದನ್ನು ಸಾರ್ಥಕಪಡಿಸ್ಬೇಕು ಅನ್ನೋ ಮನಸ್ಸಿರಲ್ಲ. ಅದೇ ದೇಹದ ಹಿಂದ್ಗಡೆ ಇರುವಂಥ ದೇವತೆ ಪ್ರಸನ್ನ ಆಗಬೇಕು ಅಂತಂದರೆ ಆ ದೇವತೆ ನಿನ್ನ ಮೈನಲ್ಲೂ ಇದೆ, ಇನ್ನೊಂದು ಮೈನಲ್ಲೂ ಇದೆ, ಎಲ್ಲ ಕಡೆಯಲ್ಲೂ ನೆಲೆಸಿದೆ. ನೀನು ಇಲ್ಲಿ ಆ ದೇವತೆಗೆ ಕೋಪ ಉಂಟಾಗುವಂತೆ ಮಾಡಿದ್ರೂ ಅಪರಾಧ. ಹಾಗೆ ಇನ್ನೊಂದು ಮೈನಲ್ಲಿ ಆ ದೇವತೆ ಇದ್ದಾಗ ಅಲ್ಲಿ ಕೋಪಗೊಳಿಸಿದ್ರೂ ಅದರ ಪರಿಣಾಮ ನಿನಗೇ ಆಗುತ್ತೆ. ಯಾಕೆಂದರೆ ಅದೇ ದೇವತೆ ನಿನ್ನ ಮೈನಲ್ಲೂ ಇದೆ. ಹೀಗಿರುವಾಗ ನೀನು ಅದನ್ನು ಸಂತೋಷಪಡಿಸ್ಬೇಕು ಅನ್ನೋ ವ್ಯಾಪಕವಾದ ನೋಟ ಬರದೇ ಇದ್ದಾಗ ಏನಾಗುತ್ತೆ ಅಂದರೆ ಕೇವಲ ನನ್ನ ಮೈಯನ್ನು ಬೆಳೆಸ್ಕೋಬೇಕು, ನನ್ನ ವಾಕನ್ನು ಬೆಳೆಸ್ಕೋಬೇಕು, ನನ್ನ ಬುದ್ಧಿಯನ್ನು ಬೆಳೆಸ್ಕೋಬೇಕು, ಇಂದ್ರಿಯಗಳು ಪಟುವಾಗಿರಬೇಕು, ಇಷ್ಟರಲ್ಲೇ ನಿಲ್ಲಿಸಿದಾಗ ಇದೊಂದು ಕ್ಷುದ್ರ ಸ್ವಾರ್ಥ, ಇದು ಅಲ್ಪ ಬುದ್ಧಿಯವರು ಮಾಡುವ ಸಾಧನೆ ಎಂಬುದಾಗಿಬಿಡುತ್ತೆ. ಹಾಗಾದಾಗ ಈ ದೇಹದ ಬಲ ಸಾರ್ಥಕ್ಕಾಗಿ ನಾಳೆ ಬಳಕೆಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ದುರ್ಮಾರ್ಗದಲ್ಲಿ ಹೋಗಿ ಮಾಡಬಾರ್ದ ಕಾರ್ಯಗಳನ್ನು ಮಾಡಿ ತನಗೆ ದೊಡ್ಡ ಅನರ್ಥ, ಲೋಕದಲ್ಲಿದ್ದ ಜೀವಕೋಟಿಗಳಿಗೂ ಅನರ್ಥ, ಇದೆಲ್ಲ ಘಟಿಸಿ ಹೋಗ್ಬಿಡ್ಬೋದು. ಒಂದು ವಾಕು ಭಗವತ್ ಪ್ರೀತಿಕರವಾಗಿ ಇರಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಅಂತಾದರೆ ಅದು ಎಷ್ಟು ಕೋಟಿ ಜನಗಳನ್ನು ಬೇಕಾದರೂ ನಾಶ ಮಾಡ್ಬೋದು. ವಾಕಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ. ಯಾವುದೋ ಸಮಯದಲ್ಲಿ ಜಡ್ಜಾಗಿದ್ದ, ತಪ್ಪು ತೀರ್ಮಾನ ಕೊಟ್ಟ, ಇಡೀ ಕುಟುಂಬ ಮುಳುಗೋಗುತ್ತೆ. ಅಥವಾ ಯಾವುದೋ ಒಂದು ರಾಷ್ಟ್ರಕ್ಕೆ ತೊಂದರೆ ಆಗ್ಬೋದು, ಒಂದು ಸಮಾಜಕ್ಕೆ ತೊಂದರೆ ಆಗ್ಬೋದು. ಎಷ್ಟು ಭೀಕರವಾದ ತೊಂದರೆ ಕೊಟ್ಬಿಡುತ್ತೆ ಒಂದು ಸಣ್ಣ ವಾಕ್ಯ. ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ ದೇವತೆಗಳ ದೊಡ್ಡ ಒಂದು ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಅವರ ಅಪ್ರೀತಿ ಬಂದರೆ ಅದು ಪರಿಣಾಮವಾಗಿ ದುಃಖ, ನರಕಕ್ಕೆ ಹೋಗಬೇಕಾಗತ್ತೆ, ಮಹಾಕ್ಲೇಶಗಳನ್ನು ಅನುಭವಿಸಬೇಕಾಗತ್ತೆ, ಈ ಸಂಸಾರ ಬಂಧನಕ್ಕೆ ಒಳಪಡಬೇಕಾಗತ್ತೆ ಅನ್ನುವ ನಿಗಾ ಬರಲೇಬೇಕು. ಹಾಗೆ ಬರುವಂತೆ ಈ ಜಗತ್ತನ್ನು ಅರ್ಥ ಮಾಡಿಕೊಂಡು ಬದುಕು ಸಾಗಿಸ್ಬೇಕು. ಆಗ ಸಾಗಿಸಿದ್ರೆ ಅದು ಯಜ್ಞರೂಪವಾಗುತ್ತೆ. ಅದರಿಂದ ಕೇವಲ ಹೊಟ್ಟೆ ತುಂಬಿಸ್ಕೋಬೇಕು, ನಾಲಿಗೆ ಚಾಪಲ್ಯಕ್ಕಾಗಿ ನಾನು ಆಹಾರ ತಗೋತಾ ಇದ್ದೀನಿ, ಇವೆಲ್ಲ ಇರುತ್ತೆ ಲೋಕದಲ್ಲಿ, ಇವೇ ಇರೋದು ಇವತ್ತು ಅಂತ ಹೇಳಬೇಕು. ಅಂಥ ಪರಿಸ್ಥಿತಿ. ತಮಾಷೆ ಹೇಳೋದುಂಟು. ಯಾತಕ್ಕೆ ಕೆಲಸಕ್ಕೆ ಹೋಗ್ತಾ ಇದೆಯೋ ಅಂತ ಕೇಳಿದ್ರೆ ಊಟ ಮಾಡೋಕ್ಕೆ ದುಡ್ಡು ಬೇಕಲ್ಲ ಅಂತ. ಊಟ ಯಾಕೆ ಮಾಡ್ತಾ ಇದೆಯೋ ಅಂದರೆ ದುಡಿಯೋಕ್ಕೆ ಹೋಗ್ಬೇಕಲ್ಲ ಅಂತ. ದುಡಿಯೋಕ್ಕೆ ಹೋಗೋದು ಊಟ ಮಾಡೋದಕ್ಕೆ, ಊಟ ಯಾಕೆ ಮಾಡೋದು ದುಡಿಯೋಕ್ಕೆ ಹೋಗೋದಕ್ಕೆ. ಇದಿಷ್ಟರಲ್ಲೇ ಮುಗಿದೋಯ್ತು ಸಂಪೂರ್ಣವಾಗಿ ಜೀವನ. ಅಂದರೆ ಇಲ್ಲಿ ಯಾವ ದೇವತೆಯನ್ನು ಪ್ರೀತಿಗೊಳಿಸುವ ಉದ್ದೇಶವೂ ಇಲ್ಲ, ದೇವತೆಗಳ ಬಗ್ಗೆ ಯಾವ ತಿಳುವಳಿಕೆಯೂ ಇಲ್ಲ. ಹೀಗೆ ನಾನಾ ಇಂದ್ರಿಯ ಚಾಪಲ್ಯದಿಂದ ವಸ್ತುಗಳನ್ನು ಬಳಸುವಂಥದ್ದು ತಿಳುವಳಿಕೆ ಇಲ್ಲದೆ ಬೆಳೆದು ಬಿಡುತ್ತೆ. ಅದಾಗಬಾರ್ದು, ಅರ್ಥ ಮಾಡ್ಕೊಂಡು ಬಳಸಬೇಕು ಅಂತ ತಾತ್ಪರ್ಯ. ಮುಂದಿನ ಶ್ಲೋಕ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಈಗ ಇಷ್ಟವಾದ ಭೋಗಗಳು ಹೇಗೆ ಸಿಗುತ್ತೆ ಅಂತ ಕೇಳಿದರೆ ಶ್ರೀಕೃಷ್ಣ ಪ್ರಭುವೇ ವಿಜ್ಞಾನವನ್ನು ಒಂದನ್ನು ಬಿಡಿಸಿ ಬಿಡಿಸಿ ನಿರೂಪಣೆ ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಅನ್ನಾತ್ ಭವಂತಿ ಭೂತಾನಿ ನಮಗೆಲ್ಲ ಗೊತ್ತಿದೆ. ಅನ್ನ ಸಮೃದ್ಧಿಯಾಗಿ ಬಂದರೆ, ಅನ್ನ ಅನ್ನೋದಕ್ಕೆ ಅಕ್ಕಿ ಬೇಯಿಸಿದ್ದು ಅಂತ ಅಂದ್ಕೋಬಾರ್ದು. ನಮ್ಮ ಪ್ರಾಂತದಲ್ಲಿ ನಾವು ಅಕ್ಕಿ ಬೇಯಿಸಿದ್ದಕ್ಕೆ ಅನ್ನ ಅಂತ ಕರಿತೀವಿ. ಇನ್ನೊಂದು ಪ್ರಾಂತದಲ್ಲಿ ಗೋಧಿ ಬೇಯಿಸಿದ್ರು ಅದಕ್ಕೂ ಅನ್ನ ಅಂತಲೇ ಹೆಸರು. ಅನ್ನ ಅನ್ನೋ ಶಬ್ದ ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ ಇತಿ ಉಪನಿಷತ್ತು. ಯಾವುದನ್ನು ನಾವು ತಿನ್ನುತ್ತೇವೆಯೋ, ಯಾವುದು ನಮ್ಮನ್ನೂ ತಿನ್ನುತ್ತೋ ಅದು ಅನ್ನ ಅಂತ. ನಮ್ಮನ್ನು ತಿನ್ನುತ್ತಂತೆ ಅನ್ನ. ಹೇಗೆ ಅಂತ ಕೇಳಿದರೆ ಆಯುಷ್ಯನ ಮುಕ್ತಾಯ ಮಾಡ್ತಾ ಹೋಗುತ್ತೆ. ಒಂದೊಂದು ತುತ್ತು ಬಳಸ್ತಾ ಹೋದಾಗಲೂ ಆಯುಷ್ಯದ ಕೊನೆಯ ಘಟ್ಟದ ಕಡೆಗೆ ಹೋಗ್ತಾ ಇರುತ್ತೆ ಜೀವನ. ಅದರಿಂದ ಪರೋಕ್ಷವಾಗಿ ಅದು ನಮ್ಮನ್ನು ತಿನ್ನುತ್ತೆ. ಅದು ಅಂತಹ ವಸ್ತು ಅದು ಅನ್ನ ಅಂತ ಅನ್ನಕ್ಕೆ ವ್ಯಾಖ್ಯಾನ ಕೊಡುವಾಗ ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ಅನ್ನ ಅನ್ನೋ ಶಬ್ದಕ್ಕೆ ಆಹಾರ ಸಾಮಗ್ರಿ ಅಂತ ಅರ್ಥ. ಅನ್ನಾದ್ ಭವಂತಿ ಭೂತಾನಿ ಅನ್ನೋದಿಂದ ಜೀವಕೋಟಿಗಳೆಲ್ಲ ಹುಟ್ಟುತ್ತವೆ. ಪರ್ಜನ್ಯಾದ ಅನ್ನ ಸಂಭವ, ಪರ್ಜನ್ಯಾತ್ ಮಳೆಗರಿಯುವುದರಿಂದ, ಪರ್ಜನ್ಯ ದೇವತೆಯ ಅನುಗ್ರಹದಿಂದ, ಅನ್ನ ಸಂಭವ
ಎಲ್ಲ ರೀತಿಯಾದ ಆಹಾರ ಸಾಮಗ್ರಿಗಳು ಸಿದ್ಧವಾಗುತ್ತವೆ. ಯಜ್ಞಾತ್ ಭವತಿ ಪರ್ಜನ್ಯ, ಆ ಪರ್ಜನ್ಯವಾದರೂ ಯಾಕೆ ಮಳೆ ಸುರಿಸುತ್ತೆ ಅಂತ ಕೇಳಿದರೆ ಯಜ್ಞಾತ್ ಭವತಿ, ಯಜ್ಞರೂಪವಾದ ಕ್ರಿಯೆ ನಡೆದಾಗ ಮಳೆ ಸುರಿಯುತ್ತೆ. ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಅನ್ನೋದೇನದು ಅಂತ ಕೇಳಿದರೆ ಕರ್ಮದಿಂದ ಸಿದ್ಧವಾಗುವಂಥದ್ದು. ಅದೊಂದು ಕ್ರಿಯಾಕಲಾಪ, ಬಗೆಬಗೆಯಾದಂತಹ ಕೈಕಾಲುಗಳ ಚಟುವಟಿಕೆಯಲ್ಲೇ ಒಂದು ರೂಪ ಬಂದಾಗ ಅದು ಯಜ್ಞ ಅಂತಾಗುತ್ತೆ. ಅದರಿಂದ ಕರ್ಮದ ಒಂದು ಸ್ವರೂಪ, ಅದು ಕರ್ಮದಿಂದಲೇ ಸಿದ್ಧವಾಗುವಂಥದ್ದು ಯಜ್ಞ ಅನ್ನೋದು. ಕರ್ಮ ಬ್ರಹ್ಮೋದ್ಭವಂ ವಿಧಿ. ಈ ಕರ್ಮ ಅನ್ನೋದು ಇದೆಯಲ್ಲ, ಇದೆಲ್ಲಿಂದ ಬಂತು, ಹೇಗೆ ಬಂತು ಅಂತ ಕೇಳಿದರೆ ಇದಕ್ಕೆ ತಿಳುವಳಿಕೆ ನಮಗೆ ಬ್ರಹ್ಮ ಅಂದರೆ ವೇದ ಅಂತ ಅರ್ಥ. ವೇದಸ್ತತ್ವಂ ತಪೋ ಬ್ರಹ್ಮ. ಬ್ರಹ್ಮ ಅನ್ನೋ ಶಬ್ದಕ್ಕೆ ವೇದ ಅಂತ ಅರ್ಥ, ತತ್ವಂ ಅಂತ ಅರ್ಥ, ತಪಸ್ಸು ಅಂತ ಅರ್ಥ. ಇಷ್ಟು ಅರ್ಥ ಇದೆ ಇಲ್ಲಿ ಪ್ರಸ್ತುತದಲ್ಲಿ. ಬ್ರಹ್ಮ ಅನ್ನೋ ಶಬ್ದಕ್ಕೆ ವೇದ. ವೇದದಿಂದ ನಮಗೆ ಕರ್ಮದ ಬಗ್ಗೆ ಒಂದು ಪರಿಚಯ ಸಿಗುತ್ತೆ. ವೇದದಿಂದ ನಮಗೆ ಕರ್ಮದ ಬಗ್ಗೆ ಪರಿಚಯ ಸಿಗುತ್ತೆ ಅಂದರೆ ಆಯಾ ವರ್ಣದವರು ಆಯಾ ಆಶ್ರಮದಲ್ಲಿ ಹುಟ್ಟಿನಿಂದ ಕೊನೆಯವರೆಗೆ ಯಾವ ರೀತಿಯಾದಂತಹ ಕರ್ಮವನ್ನು ಇಟ್ಕೋಬೇಕು ಅನ್ನೋ ಬಗ್ಗೆ ಒಂದು ಪರಿಚಯ ನಮಗೆ ಸಿಕ್ಕೋದು ಎಲ್ಲಿಂದ ಅಂತ ಹೇಳಿದರೆ ವೇದದಿಂದ. ಅದು ನಮ್ಮ ಮೈಯಲ್ಲೇ ಇದ್ದು ಸಹಜವಾಗೇ ನಮಗೆ ಆ ಪ್ರವೃತ್ತಿ ಹುಟ್ಟಬೋದು. ಹಾಗೊಂದು ಕಾಲದಲ್ಲಿ ಇತ್ತಂತೆ. ಹಾಗಿಲ್ಲದೆ ಇದ್ದಾಗ ಅದನ್ನು ಹೊರಗಡೆಯಿಂದ ಅಧ್ಯಯನ ಮಾಡಿ ಗುರುಮುಖೇನ ಅದು ಹೇಳ್ತಾ ಇರುವಂಥ ಸಾರವನ್ನು ಬುದ್ಧಿಗೆ ತಂದುಕೊಂಡು ಆ ಕರ್ಮದ ಬಗ್ಗೆ ಅರ್ಥ ಮಾಡ್ಕೋಬೇಕಾದ ಭಾಗ ಇದೆ. ಕರ್ಮ ಬ್ರಹ್ಮೋದ್ಭವಂ ವಿಧಿ. ಬ್ರಹ್ಮ ಅಕ್ಷರ ಸಮುದ್ಭವಂ. ಆ ಬ್ರಹ್ಮ ವೇದವಾದರೂ ಹೇಗೆ ಬಂತು ಅಂತ ಕೇಳಿದ್ರೆ ಅದು ಪರಮಾತ್ಮನಿಂದ ಬಂತಂತೆ. ಪರಮಾತ್ಮ ಅನ್ನೋದಕ್ಕೆ ಅಕ್ಷರ ಅನ್ನೋ ಶಬ್ದವನ್ನು ಬಳಸ್ಯಾರೆ. ಅಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದೆ ಇದ್ದವನು ಅಂತ. ಸಮಗ್ರ ಸೃಷ್ಟಿಯಲ್ಲಿ ಯಾವತ್ತೂ ನಾಶವೇ ಇಲ್ಲದೆ ಇರುವಂತಹ ತತ್ವ ಅಂದರೆ ಆ ಪರತತ್ವ ಪರಮಾತ್ಮ ಎಂಬುದಾಗಿ ಆಸ್ತಿಕ ದರ್ಶನಗಳು ನಾನಾ ರೂಪದಲ್ಲಿ ಸಾರುತ್ತವೆ. ಅಂತಹ ಪರಮಾತ್ಮನಿಂದ ಅವನ ವಾಗ್ರೂಪವಾಗಿ ವೇದಗಳು ವಿಕಾಸವಾಗಿವೆ. ಹೀಗಿರೋದ್ರಿಂದ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಸರ್ವಗತಂ ಬ್ರಹ್ಮ, ಎಲ್ಲ ಕಡೆಯಲ್ಲೂ ಸೇರಿಕೊಂಡಿರುವಂತಹ ಬ್ರಹ್ಮ ವೇದವೆಂಬುದು ಅಂತ. ಅಂದರೆ ವೇದ ಜ್ಞಾನರಾಶಿ, ಅದು ಇಲ್ಲದೇ ಇರೋ ಜಾಗ ಇಲ್ಲ, ಎಲ್ಲ ಕಡೆಯಲ್ಲೂ ಇದೆ. ಅದನ್ನು ನಮಗೆ ಕೇಳಿಸ್ತಾ ಇಲ್ಲ. ಯಾಕೆಂದರೆ ಅದನ್ನು ಕೇಳಬೇಕಾದ್ರೆ ಒಂದು ದಿವ್ಯವಾದಂತಹ ಶ್ರೋತ್ರ ಕಿವಿ ಬೇಕು. ಅದಿಲ್ಲದೆ ಇರೋದ್ರಿಂದ ನಮಗೆ ಕೇಳಿಸ್ತಾ ಇಲ್ಲ. ಅದು ಎಲ್ಲ ಕಡೆಯಲ್ಲಿದೆ ಅಂತ ವೇದ. ಆ ವೇದವು ಹೇಗೆ ಪ್ರತಿಷ್ಠಿತವಾಗುತ್ತೆ ಮಾನವ ಜೀವನದಲ್ಲಿ, ಅಧಿಕಾರಿಯಾದ ಒಬ್ಬ ವ್ಯಕ್ತಿ ಅದನ್ನು ಹೇಗೆ ತನ್ನಲ್ಲಿ ನೆಲೆಗೊಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದರೆ ಯಜ್ಞೇ ಪ್ರತಿಷ್ಠಿತಂ. ಯಜ್ಞದಲ್ಲಿ ಅದು ಪ್ರತಿಷ್ಠಿತವಾಗಿದೆಯಪ್ಪ, ಅದನ್ನು ಯಜ್ಞರೂಪವಾದ ಜೀವನವನ್ನು ಮಾಡೋ ನಿನ್ನಲ್ಲಿ ಅದು ಪ್ರತಿಷ್ಠಿತವಾಗುತ್ತೆ ಆ ಬ್ರಹ್ಮ ಅಂತ ಅರ್ಥ. ಅದರಿಂದ ಏನನ್ನು ಹೇಳಿದ್ರು ಅಂತ ಇನ್ನೊಮ್ಮೆ ಸ್ಮರಣೆ ಮಾಡ್ಕೊಳ್ಳೋದಾದರೆ ಪರಮಾತ್ಮನಿಂದ ವೇದ ಅನ್ನೋ ವಿದ್ಯೆ ವಿಕಾಸವಾಯಿತು. ಯಸ್ಯ ನಿಶ್ವಸಿತಂ ವೇದ. ಆ ಪರಮಾತ್ಮನ ನಿಶ್ವಾಸ ರೂಪವಾದದ್ದೇ ವೇದ. ಅವನ ಉಸಿರಿನ ರೂಪದಲ್ಲಿದೆ. ಅವನ ಮೈನ ಇನ್ನೊಂದು ಮುಖ ಅದು ಶಬ್ದ ಬ್ರಹ್ಮ ಎಂಬುದಾಗಿ ಕರೆಯಲ್ಪಡುವಂತಹದ್ದು. ಅವನು ಪರಂಬ್ರಹ್ಮ ಸ್ವರೂಪದಲ್ಲಿದ್ದರೆ ಅವನ ಇನ್ನೊಂದು ಸ್ವರೂಪ ಶಬ್ದ ಬ್ರಹ್ಮ. ಅವನು ಜ್ಯೋತಿರ್ಮಯವನಾಗಿದ್ದಾನೆ. ಅವನಿಗೆ ಪ್ರಣವನಾದರೂಪವಾದಂಥ ಇನ್ನೊಂದು ಮೈ ಇದೆ, ಮಗ್ಗಲಿದೆ. ಆ ಪ್ರಣವ ಅನ್ನೋದು ಮತ್ತು ಅವನ ಜ್ಯೋತಿರೂಪ ಅನ್ನೋದು ಅವಿನಾಭಾವ ಸಂಬಂಧದಿಂದ ಬೆಸ್ತಿರುವಂಥದ್ದು. ಅಂದರೆ ಒಂದನ್ನು ಇನ್ನೊಂದರಿಂದ ಬೇರೆ ಮಾಡೋಕ್ಕಾಗಲ್ಲ, ಹಾಗೆ ಹೆಣ್ಕೊಂಡ್ಬಿಟ್ಟಿದೆ. ಆ ರೀತಿಯಲ್ಲಿ ಪ್ರಣವ ಮತ್ತು ಜ್ಯೋತಿ ಎರಡೂ ಇದೆ. ಆ ಜ್ಯೋತಿಯ ವಿಸ್ತಾರವಾಗಿಯೇ ಗಾಯತ್ರಿ, ವೇದಗಳು ಇವೆಲ್ಲ ಬಂದಿದೆ. ಆದ್ದರಿಂದ ವೇದ ಅನ್ನೋದು ಏನಪ್ಪ ಅಂದರೆ ಆ ಪರಮಾತ್ಮನ ಉಸಿರಿನ ರೂಪದಲ್ಲಿರುವಂತಹದ್ದು. ಪರಮಾತ್ಮನಿಂದ ವೇದ, ವೇದದಿಂದ ಕರ್ಮ. ಆ ವೇದವು ಸೃಷ್ಟಿಸ್ಥಿತಿಲಯದ ಸಮಸ್ತ ವ್ಯವಹಾರವನ್ನು ವ್ಯಕ್ತಪಡಿಸ್ತಾ ಆ ದೇವತೆಗಳ ಪ್ರಸನ್ನತೆಗೆ ಬೇಕಾಗುವಂತೆ ಆಯಾ ವರ್ಣ ಆಶ್ರಮಗಳಲ್ಲಿ ಯಾರು ಹೇಗೆ ಕರ್ಮವನ್ನು ಆಚರಿಸಬೇಕು ಅನ್ನೋ ಬಗ್ಗೆ ಬೆಳಕನ್ನು ಚೆಲ್ತಾ ಆ ವೇದವನ್ನು ತುಂಬಿದವರಿಗೆ ಅದಕ್ಕೆ ಬೇಕಾದ ಸ್ಫೂರ್ತಿಯನ್ನು ಒಳಗಿಂದಲೂ ಕೊಟ್ಕೋತಾ ಹೊರಗಿಂದಲೂ ಕೊಟ್ಕೋತಾ ಕರ್ಮದ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇವೆ. ಆ ಕರ್ಮ ಅನ್ನೋದೇ ಮುಂದಕ್ಕೆ ಯಜ್ಞರೂಪವಾದಂತಹ ಒಂದು ರೂಪವನ್ನು ತೆಗೆದುಕೊಳ್ಳುತ್ತೆ.
ಕರ್ಮ ಅಂದರೆ ಉಸಿರಾಡೋದ್ರಿಂದ ಆರಂಭ ಮಾಡಿ ನಾನಾ ರೂಪವಾಗಿರುವಂತಹ ಚಲನವಲನಗಳೆಲ್ಲವೂ ಕೂಡ ಕರ್ಮ ಅಂತಲೇ ಆಗುತ್ತೆ ವ್ಯಾಪಕವಾದ ಅರ್ಥದಲ್ಲಿ. ಆದರೆ ಆ ವ್ಯಾಪಕವಾದ ಅರ್ಥ ಇನ್ನೊಮ್ಮೆ ಬಿಡಿಸಿ ನೋಡಿದಾಗ ಅದು ಯಜ್ಞರೂಪವಾಗಿ ಆಗಬೇಕಾದ್ರೆ ಕರ್ಮ ಹೀಗೆ ನಡಿಬೇಕು, ಹೀಗೆ ನಡೆದರೆ ಯಜ್ಞ ಆಗಿ ಆಗುತ್ತೆ ಅನ್ನೋ ರೀತಿಯಾದಂಥ ವಿಷಯವನ್ನು ವೇದ ಕೊಡ್ತಾ ಇದೆ. ಅದರಿಂದ ಕರ್ಮದಿಂದ ಯಜ್ಞ ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ. ಯಜ್ಞರೂಪವಾದ ಬದುಕನ್ನು ಮಾಡ್ತಾ ಹೋದಾಗ ಪರಿಣಾಮವಾಗಿ ಪರ್ಜನ್ಯ ಅಂದರೆ ಮಳೆ ಬರುತ್ತೆ ಅಂತ. ಮಳೆ ಬರುತ್ತೆ ಎನ್ನುವಾಗ ಈ ದೇಹದೊಳಗಡೆನೂ ದೇವತೆಗಳು ಪ್ರಸನ್ನರಾಗ್ತಾರೆ. ಅಲ್ಲಿ ಮಳೆ ಬರುತ್ತಾ ಅಂತ ಹೇಳಿದ್ರೆ ಒಳಗಡೆ ಅಮೃತ ವೃಷ್ಟಿ ಆಗುತ್ತೆ. ಯೋಗಶಾಸ್ತ್ರ ಹೇಳುತ್ತೆ, ಶರೀರಂ ಧರ್ಮ ಸರ್ವಸ್ವಂ, ಶರೀರವೆಂಬುದು ಧರ್ಮದ ಸರ್ವಸ್ವ. ಅದು ರಕ್ಷಣೀಯಂ ಪ್ರಯತ್ನತಃ, ಇನ್ನು ಚೆನ್ನಾಗಿ ಕಾಪಾಡ್ಕೋ. ಶರೀರಾತ್ ಸ್ರವತೆ ಧರ್ಮ, ಶರೀರದಿಂದ ಧರ್ಮವು ಸ್ರವತೆ ಅಂದರೆ ಜಾರಿ ಬರುತ್ತೆ, ಹರಿದು ಹೋಗುತ್ತೆ. ಹೇಗೆ ಅಂತ ಕೇಳಿದ್ರೆ ಪರ್ವತಾತ್ ಸಲಿಲಂ ಯಥ, ಒಂದು ಪರ್ವತದಿಂದ ಮೇಲ್ಗಡೆ ಮಳೆ ಬಿದ್ದರೆ ಪರ್ವತದ ಎಲ್ಲ ಭಾಗದೊಳಗಡೆ ನೀರು ಹೋಗಿ ಸೇರಿ ಅನಂತರದಲ್ಲಿ ಅಲ್ಲಲ್ಲೇ ಬುಗ್ಗೆಗಳಾಗಿ ಸ್ರೋತಸ್ಸಾಗಿ ಹರಿದು ಹೋಗುತ್ತಲ್ಲ, ಹಾಗೆ ಈ ಶರೀರದ ತುಂಬ ಧರ್ಮರೂಪವಾದ ಭಗವಂತ ತುಂಬಿಕೊಂಡು ಅನಂತರ ಇಂದ್ರಿಯಗಳ ದ್ವಾರ ದೇಹದ ಎಲ್ಲ ಅವಯವಗಳ ದ್ವಾರ ಹೊರಗಡೆ ಎಲ್ಲ ಹರಿದು ಹೋಗೋದಕ್ಕೆ ಬರುತ್ತಪ್ಪ. ಹಾಗೆ ಅದ್ಭುತವಾದ ಯಂತ್ರ ಈ ದೇಹ ಎಂಬುದಾಗಿ ಕೊಂಡಾಡ್ತಾರೆ. ಹಾಗಿರೋದ್ರಿಂದ ಯಜ್ಞ ಅನ್ನೋದು ನಡೆದಾಗ ಪರ್ಜನ್ಯ ಅಂದರೆ ಒಂದು ಪರ್ಜನ್ಯ ಮಳೆ ಬರುತ್ತೆ. ಈ ದೇಹದ ಒಳಗಡೆಗೆ ಒಂದು ಅಮೃತ ವೃಷ್ಟಿ, ಧರ್ಮಮೇಘ ಸಮಾಧಿ ಅಂತ ಯೋಗಶಾಸ್ತ್ರ ಕೊಂಡಾಡುತ್ತೆ. ಅಂಥದ್ದೊಂದು ವಿಶಿಷ್ಟವಾದ ಸಮಾಧಿ. ಆಗ ಜ್ಞಾನಾನಂದಗಳು ಮೈ ತುಂಬ ತುಂಬಿ ಇಂದ್ರಿಯಗಳ ದ್ವಾರ ಹೊರಗೂ ಸಹ ಹರಿಯುತ್ತಂತೆ. ಅದು ಅಲ್ಲೊಂದು ಪರ್ಜನ್ಯ. ಹಾಗೆ ಹೊರಗಡೆ ಲೋಕದಲ್ಲಿ ಯಜ್ಞಮಯವಾದ ಜೀವನವನ್ನು ಬೆಳೆಸ್ತಾ ಹೋದಾಗ ಹೊರಗಡೆಯಿಂದ ಸುಭಿಕ್ಷೆ ಹೇಗಾಗ್ಬೋದೋ, ಎಲ್ಲ ಕಡೆಯಲ್ಲೂ ಸೌಖ್ಯ ಹೇಗೆ ಹುಟ್ಬೋದೋ ಅದಕ್ಕೆ ಬೇಕಾಗುವಂಥ ಅನುಕೂಲತೆಗಳು ಬೆಳೀತಾ ಹೋಗುತ್ತೆ. ಅದರಿಂದ ಅಲ್ಲೂ ಮಳೆಯ ಮೂಲಕ ಎಲ್ಲ ಸಂಪತ್ತು ಸಮೃದ್ಧಿಯಾಗುತ್ತೆ. ಹೊರಗಡೆ ಕಾಣಿಸುವಂತೆ ನಮಗೆ ಮಳೆ ಅಂತ ಅನಿಸಿದರೂ ಸಹ ಆ ಮಳೆಯ ಹಿಂದುಗಡೆಗೆ ಅದೊಂದು ಅಮೃತ ರೂಪವಾಗಿ ಕೆಲಸ ಮಾಡಿ ಅಲ್ಲೆಲ್ಲ ಒಂದು ದೃಷ್ಟಿಯಿಂದ ಐಶ್ವರ್ಯ ತುಂಬಿಕೊಳ್ಳುತ್ತೆ. ಯಜ್ಞದಿಂದ ಪರ್ಜನ್ಯ, ಹಾಗೆ ಪರ್ಜನ್ಯದಿಂದ ಅನ್ನ ಆಹಾರಗಳು ಸಿದ್ಧವಾಗುತ್ತೆ. ಆಹಾರಗಳು ಅನ್ನರೂಪವಾದ ಆಹಾರ ಸಿದ್ಧವಾದರೆ ಜೀವಕೋಟಿಗಳೆಲ್ಲ ಸುಭಿಕ್ಷವಾಗಿ ಬೆಳಗುತ್ತವೆ. ಹೀಗೆ ಇರೋದ್ರಿಂದ ಯಜ್ಞದ ಸ್ಥಾನ ತುಂಬ ದೊಡ್ಡದಪ್ಪ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಅದರಿಂದ ಸರ್ವಗತ ಎಲ್ಲ ಕಡೆಯಲ್ಲೂ ತುಂಬಿರುವಂತಹ ಬ್ರಹ್ಮವಸ್ತು ಅಂದರೆ ವೇದರೂಪವಾದ ತತ್ವವು ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ, ನಿತ್ಯದಲ್ಲೂ ಸಹ ಯಜ್ಞರೂಪವಾದ ಕರ್ಮದಲ್ಲಿ ಪ್ರತಿಷ್ಠಿತವಾಗಿರುತ್ತೆ. ಅದರಿಂದ ಜೀವನವನ್ನು ಯಜ್ಞರೂಪವಾಗಿ ಮಾಡು ಎಂಬುದಾಗಿ ಶ್ರೀಕೃಷ್ಣ ಪ್ರಭುವಿನ ಒಂದು ಸಂದೇಶ. ಇದರ ಹಿನ್ನೆಲೆಯಲ್ಲೇ ಭಾರತೀಯ ಜೀವನ ಕ್ರಮ ಎಂಬುದು ರೂಪಿತವಾಗಿದೆ. ವರ್ಣಾಶ್ರಮ ಧರ್ಮದ ಹಿಂದೆ ಬೆಳಗ್ತಾ ಇರುವ ವಿಜ್ಞಾನವೇ ಇದಾಗಿದೆ. ಒಂದೊಂದು ಶಾಸ್ತ್ರವೂ ಸಹ ವಿಜ್ಞಾನ ರೂಪವಾಗಿ ಇಂತಹ ಸೃಷ್ಟಿ ಮರ್ಮ ಏನಿದೆ ಅದು ಹಿಂಗಡೆಯಲ್ಲಿ ನಾನಾ ರೂಪವಾದಂತಹ ಕರ್ಮಗಳನ್ನು ಆದೇಶಿಸಿದೆ. ಅದನ್ನು ಸಮಾಧಾನವಾಗಿ ಅರ್ಥ ಮಾಡಿಕೊಂಡು ಜೀವನಕ್ಕೆ ಅಳವಡಿಸ್ಕೊಳ್ಳೋದಾದರೆ ಸುಖಿ ಜೀವನ ಆಗುತ್ತೆ. ರಾಮರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕಾಗತ್ತೆ. ಅಂತಹ ಅದ್ಭುತವಾದಂಥ ಒಂದು ವಿಜ್ಞಾನವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನ ನೆಪದಲ್ಲಿ ಲೋಕಕ್ಕೆಲ್ಲ ಅನುಗ್ರಹಿಸಿಕೊಡ್ತಾ ಇದ್ದಾನೆ ಎಂಬುದನ್ನು ಸ್ಮರಣೆ ಮಾಡಿಕೊಳ್ತಾ ನಮ್ಮೆಲ್ಲರ ಜೀವನದಲ್ಲೂ ಯಜ್ಞಮಯವಾಗಿ ಜೀವನ ಆಗಬೇಕಾದ್ರೆ ಕರ್ಮವನ್ನು ಹೇಗೆ ಇಟ್ಕೋಬೇಕು, ಯಾವ ವಸ್ತುವನ್ನು ಯಾರು ಯಾವಾಗ ಹೇಗೆ ಬಳಸಬೇಕು, ಕಾಲದೇಶಗಳನ್ನು ಹೇಗೆ ಬಳಸ್ಕೋಬೇಕು, ಸಾರ್ಥಕವಾದ ಜೀವನ ಯಾವಾಗ ಆಗುತ್ತೆ ಅನ್ನೋ ಬಗ್ಗೆ ಬೆಳಕು ಹರಿಯುವಂತೆ ಆಗಲಿ. ಆ ಶ್ರೀಕೃಷ್ಣ ಪ್ರಭು ನಮಗೆಲ್ಲ ಅಂಥ ಒಂದು ನೋಟವನ್ನು, ಅಂಥ ಒಂದು ನಡೆಯನ್ನು ಅನುಗ್ರಹಿಸಿಕೊಡಲಿ ಎಂಬುದಾಗಿ ಕೇಳ್ಕೊಳ್ತಾ ಈ 4 ಮಾತುಗಳನ್ನು ಮಹಾಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೇರ್ವಾ ಬುದ್ಧ್ಯ ಆತ್ಮನಃ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ
ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಸುಖಿಯೇ ಬರೋ ರಾಮ ನಾಮ 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 ಸುಖಿಯೇ ಬರೋ ಸುಖಿಯೇ ಬರೋ ಸುಖಿಯೇ ಬರೋ ಸುಮುಖಿಗೆ ಬರೋ ಸುಖಿಗೆ ಬರೋ ಸುಮುಖಿಗೆ ಬರೋ ಸುಖಿಗೆ ಬರೋ ಸುಮುಖಿಗೆ ಬರೋ ಸುಖಿಗೆ ಬರೋ ಸುಮುಖಿಗೆ ಬರೋ ಅಖಿಲ ಸಾರ ಮನು ತಾರಕ ನಾಮ ಅಖಿಲ ಸಾರ ಮನು ತಾರಕ ನಾಮ ಅಖಿಲ ಸಾರ ಮನು ತಾರಕ ನಾಮ ಸುಖಿಗೆ ಬರೋ ರಾಮ ನಾಮ ಸತ್ಯಮು ತಪ್ಪಗ ಸಕಲ ಲೋಕುಲಕು ಸತ್ಯಮು ತಪ್ಪಗ ಸಕಲ ಲೋಕುಲಕು ಭೃತ್ಯುಡೈನ ದೈವ ವೇದಮೂಲೇಕ ಸತ್ಯಮು ತಪ್ಪಗ ಸಕಲ ಲೋಕುಲಕು ಭೃತ್ಯುಡೈನ ದೈವ ವೇದಮೂಲೇಕ ನಿತ್ಯಮೈನ ನಿತ್ಯಮೈನ ಸುಸ್ವರಗಾನಮು ತೋ ನಿತ್ಯಮೈನ ಸುಸ್ವರಗಾನಮು ತೋ ನಿತ್ಯಮೈನ ಸುಸ್ವರಗಾನ ಮೂತೋ ನಿರಂತರಮು ತ್ಯಾಗರಾಜ ವಿನೂತ ರಾಮ ನಿರಂತರಮು ತ್ಯಾಗರಾಜ ವಿನೂತ ರಾಮ ಸುಖಿಗೆ ಬರೋ ರಾಮ
ನಾಮ ಸುಖಿಗೆ ಬರೋ ಓ ರಾಮ ನಾಮ ಸುಖಿಗೆ ಬರೋ ಓ ಓ